ಜೈ ಶ್ರೀರಾಮ್. ಇವತ್ತು ನಾವು ಭಗವದ್ಗೀತೆ ಉಪನ್ಯಾಸಗಳು, ಅದರಲ್ಲಿ 44ನೇ ಚಾಪ್ಟರ್ ಧ್ಯಾನ ಯೋಗದ ಸ್ವರೂಪ. ಇದರಲ್ಲಿ 20ರಿಂದ 23 ಶ್ಲೋಕಗಳನ್ನ, ಬರೀ 3 ಶ್ಲೋಕಗಳು ಮಾತ್ರ ಹೇಳಿದ್ದಾನೆ, ಎಕ್ಸ್ಪ್ಲೈನ್ ಮಾಡಿದ್ದಾನೆ. ನೋಡೋಣ. ಪೇಜ್ ನಂಬರ್ ಬಂದಿದೆ 259, PDF ಆದರೆ 278. ಇದರ ಹಿಂದೆ ನಿನ್ನೆ 2 ಚಾಪ್ಟರ್ಗಳು ಮಾಡಿದ್ವಿ, ಅದನ್ನ ಮೆಲ್ಕ್ ಹಾಕೊಂಡ್ಬೇಕು. ಏನು ಚಾಪ್ಟರ್? ಯೋಗ ಮಾಡುವವನ ಆಚರಣೆ ಹೇಗಿರ್ಬೇಕು ಅಂತ ಹೇಳಿ ಎಲ್ಲ ಹೇಳ್ಕೊಂಡ್ ಬಂದಿದ್ರು. ಸೊ 5ನೇ ಅಧ್ಯಾಯದಲ್ಲಿ ಹೇಳಿದ ಕೊನೆ ಇವುಗಳನ್ನ ಹೇಳಿ, ಅವುಗಳನ್ನೆಲ್ಲ ಹೇಳಿ, ಹೊರಗಡೆಯಿಂದ ಕರ್ಮಯೋಗವನ್ನ ಮಾಡಿ, ನಾವು ಈ ಧ್ಯಾನ ಯೋಗಕ್ಕೆ ಬಂದಾಗ ಅಮಾನಿತ್ವಾದಿ ಸಾಧನೆಗಳು, ಶಮದಮ ಉಪರತಿಗಳನ್ನ ನಾವು ಮಾಡಿಕೊಂಡು ಕರ್ಮಗಳನ್ನ ಆದಷ್ಟು ಬಿಟ್ಟು ಕರ್ಮ ಸನ್ಯಾಸ, ಆಮೇಲೆ ಧ್ಯಾನ ಯೋಗಕ್ಕೆ ಬರಬೇಕು ಅಂತ ಹೇಳಿ, ಇದರಲ್ಲಿ ಆಹಾರ ವಿಹಾರಗಳ ವಿಚಾರ ಹೇಳಿದ್ರು. ಎಲ್ಲ ಹೇಳ್ಕೊಂಡ್ ಬಂದಿದ್ರು. ಮೊದಲು ನಾವು ವಿಷಯಗಳನ್ನ ಹೊರಗಡೆ ಬಿಡಬೇಕು ಅಂತ ಹೇಳಿ, ಸನ್ಯಾಸಿ ಆದವನು ಭಿಕ್ಷೆ ಎತ್ತಕ್ಕೆ ಹೋಗ್ಬೇಕು, 7 ಮನೆಗಳು, ಅದ್ರ ಮೇಲೆ ಹೋಗ್ಬಾರ್ದು, ಇವೆಲ್ಲ ಹೇಳಿದ್ದಾಯ್ತು. ಮತ್ತು ಅವನು ಪ್ರಾಣಿಗಳಿಗೆ ಹಂಚಿ ಆಮೇಲೆ ತಿನ್ಬೇಕು ಅಂತ ಕೂಡ ಹೇಳಿದ್ದಾಯ್ತು. ಆಹಾರ ವಿಹಾರಗಳನ್ನೇ ಹೇಳಿದ್ದು. ಆಹಾರ ವಿಚಾರ ಹೇಗಿರ್ಬೇಕು? ನಾವು ಯಾವುದಾದ್ರೂ ಒಂದು ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋದಾಗ ಔಷಧಿ ಕರೆಕ್ಟಾಗಿ ತಗೋಬೇಕು. ಮತ್ತೆ ಅದಕ್ಕೆ ಆಗದೆ ಇರೋ ಆಹಾರ ತಗೋಬಾರ್ದು, ಅದಕ್ಕಾಗೋ ಆಹಾರ ಜಾಸ್ತಿ ತಗೋಬೇಕು. ಸಕ್ಕರೆ ಕಾಯಿಲೆ ಲೆಕ್ಕ ಕೊಡಿ. ಹಾಗೆ ನಾವು ಈ ಸಾಧನೆ ಮಾಡುವಾಗ ಈ ಕೆಲವನ್ನೆಲ್ಲ ಬಿಟ್ಬಿಡ್ಬೇಕು. ಹಾಗೆ ಇಲ್ಲಿ ಧ್ಯಾನ ಯೋಗ ಹೇಳಿರೋದ್ರಿಂದ ಏನ್ ಬಿಡ್ಬೇಕಿಲ್ಲಿ? ಕರ್ಮ ಯೋಗವನ್ನೂ ಬಿಡ್ತಾ ಬರಬೇಕು. ಹೆಚ್ಚಿನ ಸಾಧನೆ ಮಾಡುವಾಗ ಕಡಿಮೆ ಸಾಧನೆಗಳನ್ನ ಬಿಡಬೇಕು. ಇದು ಏಕಾಂತವಾಸ, ಮೌನ, ನಾನು ಒಬ್ಬನೇ ಕೂತ್ಕೊಂಡು ಮಾಡೋದು, ಮನಸ್ಸಿನಿಂದ ಮಾಡುವಂಥದ್ದು. ಅದರಿಂದ ಕರ್ಮಯೋಗ ಕಾಯವಾಚ ಮನಸ 3 ಸೇರಿ ಮಾಡೋದು. ಈಗ ಅದನ್ನು ಬಿಟ್ಬಿಡ್ಬೇಕು. ನಾನು ಅದೆಷ್ಟೇ ಮೊದಲು ಎಲ್ಲ ಮಾಡಿರ್ಬೇಕು. ಈಗ ನಾನು ಹೆಚ್ಚಿನ ಸಾಧನೆ ಮಾಡುವಾಗ ಕೆಳಗಿನ ಮಟ್ಟದ ಸಾಧನೆಗಳನ್ನ ಬಿಟ್ಬಿಡ್ಬೇಕು ಅಂತ ಹೇಳಿದ್ದು ನೆನೆಸ್ಕೋಬೇಕು. ಆಹಾರ ಎಂಥದ್ದಿರಬೇಕು? ಸಾತ್ವಿಕವಾದ ಆಹಾರ, ಶುದ್ಧಿಯಾಗಿರ್ಬೇಕು. ಅದು ನಮ್ಮ ದೇಹದಲ್ಲಿ 3 ಭಾಗ ಆಗುತ್ತೆ. ಆಹಾರ ಅಂದ್ರೆ ಗಟ್ಟಿ ಪದಾರ್ಥ, ನೀರಿನ ಪದಾರ್ಥ, ಮತ್ತೆ ಈ ವಾಯು ಎಲ್ಲವೂ ಸೇರ್ಕೊಡುತ್ತೆ. ಸೊ ಅದರಲ್ಲಿ ನಾನು ಗಟ್ಟಿ ಪದಾರ್ಥ ತಗೊಂಡಿದ್ದು ನಾನು ಸೂಕ್ಷ್ಮವಾಗಿ ಮನಸ್ಸಾಗುತ್ತೆ. ಅದೇ ರೀತಿ ನಾನು ಈ ವಾಯು ಇವುಗಳನ್ನ ಸ್ವೀಕಾರ ಮಾಡೋದ್ರಿಂದ ಅದು ಪ್ರಾಣವಾಗುತ್ತೆ. ಸೊ ಮನಸ್ಸು ಪ್ರಾಣ ಎಲ್ಲ ತುಂಬಾ ಇಂಪಾರ್ಟೆಂಟು ಅಂತ ಹೇಳಿ, ನಾವು ನಮಗ್ ಬರೋಂಥ ಬಲವನ್ನ ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ, ರಾಮನಿಗೂ ಬಲ ಇತ್ತು, ರಾವಣನಿಗೂ ಬಲ ಇತ್ತು, ಇಬ್ಬರದು ನಮ್ಗೆ ಕಂಪ್ಯಾರಿಸನ್ ಕೊಟ್ರು. ಮತ್ ನಾವ್ ಯಾವಾಗ್ಲೂ ಕೆಲಸ ಮಾಡ್ತಾ ಇದ್ರೆ ನಾವು ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತುಂಬಾ ಕೆಲಸ ಮಾಡೋದು, ತುಂಬಾ ದೇಹಕ್ಕೆ ಆಯಾಸ ಮಾಡ್ಕೊಳ್ಳೋದು, ಓಡಾಡೋದು ಇವೆಲ್ಲ ಮಾಡಬಾರ್ದು. ಮತ್ತೆ ತುಂಬಾ ಟ್ರಿಪ್ಗಳಿಗೆ ಹೋಗ್ತಾ ಇದ್ರೆ ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಕೆಲಸ ಮಾಡೋದಕ್ಕೆ ಇವೆಲ್ಲ ಅಡಚಣೆಗಳು. ಅವನ್ನೆಲ್ಲ ಬಿಟ್ಕೊಂಡ್ಬಿಡ್ಬೇಕು. ಒಂದೇ ಸ್ಥಳದಲ್ಲಿ ಇರಬೇಕು, ಅದು ಶಾಂತವಾಗಿ ಮೌನವಾಗಿ. ಆವಾಗ ಸಂಪೂರ್ಣವಾಗಿ ಚಿತ್ತ ನಮ್ಮ ಹತೋಟಿಗೆ ಬರುತ್ತೆ ಅನ್ನೋದು ತೋರಿಸೋದು. ಆಹಾರ ವಿಹಾರಗಳು. ವಿಹಾರ ಅಂದ್ರೆ ನಾವು ಎಷ್ಟು ವ್ಯಾಯಾಮ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಇವುಗಳನ್ನೆಲ್ಲ ಹೇಳ್ತಾ ಬಂದರು. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನ ಅನುಗ್ರಹ ಬೇಕು. ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ. ನೋಡ್ರಿ, ಇಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೂ ಹೇಳ್ತಾರೆ. ಆದ್ದರಿಂದ ಆಯ್ತು, ನಾನು ಈ ರೀತಿ ಮಾಡಿಕೊಂಡು ಕರ್ಮಗಳನ್ನೆಲ್ಲ ಬಿಟ್ಟು ಏಕಾಂತದಲ್ಲಿದ್ದು ಮೌನವಾಗಿದ್ಕೊಂಡು ಈ ಒಂದು ಧ್ಯಾನವನ್ನ ಮಾಡ್ತಾ ಇದ್ರೆ ನನ್ನ ಚಿತ್ತ ಮನಸ್ಸು ಹೇಗಿರುತ್ತೆ? ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಹೇಗೆ ಈ
ದೀಪ ಹಚ್ಚಿ ಅಲ್ಲಿ ಗಾಳಿ ಇಲ್ಲದೆ ಇರೋ ಕಡೆ ಇಟ್ಟರೆ ಅದು ಹೀಗೀಗ ಆಡದೆ ಹೀಗೇ ಉರಿತಾ ಇರ್ತದೆ. ನನ್ನ ಮನಸ್ಸಾಗಿರ್ಬೇಕು ಧ್ಯಾನ ಮಾಡಬೇಕಾದ್ರೆ. ಅಲ್ಲಿ ಸಂಕಲ್ಪ ವಿಕಲ್ಪಗಳು, ಅಲ್ಲಿ ಚಿತ್ತದ ಕೆಲಸ, ಬುದ್ಧಿ ಕೆಲಸ, ಬುದ್ಧಿ ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಹಿಂದಿಂದು ಈಗಿಂದು ಮುಂದಿಂದು ನೆನೆಸ್ಕೊಳ್ಳೋ ಚಿತ್ತ, ಅಹಂಕಾರ, ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇವೆಲ್ಲ ಬಿಟ್ಬಿಡ್ಬೇಕು. ಬಿಟ್ಟು ಆತ್ಮನ್ನೇ ನೋಡೋದಕ್ಕೆ ಬರ್ಬೇಕು ನನಗೆ ಅಂತ ಹೇಳಿ ಈ ಪಕ್ಷಿ ಹೇಳಿದ್ರಲ್ಲ ಜ್ಞಾಪಕ ಮಾಡಿಕೊಡ್ರಿ. ಅದನ್ನೇ ನೋಡ್ತಾ ಇರ್ತೆ, ಕಿಂಚಿತ್ ಅಲ್ಲಾಡೋದಿಲ್ಲ ಮೀನು ಹಿಡಿಬೇಕಾದ್ರೆ. ಹಾಗೆ ನಾವಿರಬೇಕು ಅಂತ 2 ದೃಷ್ಟಾಂತ ಕೊಟ್ಟಿದ್ರು. ಒಂದು, ಗಾಳಿ ಇಲ್ದೇ ಇರೋ ಕಡೆ ದೀಪ ಹಚ್ಚಿದ್ರೆ ಹಿಂಗೆ ಆಡಲ್ಲ, ನನ್ನ ಮನಸ್ಸು ಹಂಗೆ ಆಡಬಾರ್ದು ಅಂತ ಹೇಳಿ ಕೊನೆಗೆ ಆ ಬಕಪಕ್ಷಿ ಏಕಾಗ್ರತೆಯಿಂದ ನೋಡ್ತಾ ಇರಬೇಕು. ಅದಕ್ಕೆ ಪರಂಪರ ಸಾಧನೆಯಲ್ಲಿ ಕರ್ಮಯೋಗ ಜಪ ಕಾನ್ಸಂಟ್ರೇಷನ್ಗೆ ಹೇಳಿದ್ದಿದ್ದು ಅಂತ ಅನ್ನೋದು ಗೊತ್ತಾಯಿತು. ಮತ್ತೆ ನಾವು ಏನೇ ಕೆಲಸಗಳು ಆವಾಗ ಮೊದಲು ಅದು ರಿಜಿಸ್ಟರ್ ಆಗದೆ ಇರೋಂಗೆ ಅನುಭವಿಸ್ಬೇಕು. ಸಂಸ್ಕಾರ ಮೂಡಿಸ್ಕೋಬಾರ್ದು, ಬಟ್ ಅನುಭವಿಸ್ಬೇಕು. ಅಂದ್ರೆ ಎಲ್ಲ ಪ್ರಪಂಚದಲ್ಲಿರೋವೆಲ್ಲ ಅನುಭವಿಸಿ ಅಂತಲ್ಲ, ಈ ಶರೀರ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಅನುಭವಿಸೋವಾಗಲೂ ಕೂಡ ಅದನ್ನ ಇದು ಸಂಸ್ಕಾರ ಮೂಡೋ ಹಾಗೆ ಮಾಡ್ಕೋಬಾರ್ದು ಅಂತ ಹೇಳಿ ವಿವೇಕಾನಂದರು ಆ ಒಂದು ಎಕ್ಸಿಬಿಷನ್ಗೆ ಹೋದಾಗ ಹೇಗೆ ನೋಡಿದ್ರು, ಅವರೆಲ್ಲ ನೋಡ್ತಾ ಇದ್ರು, ಎಲ್ಲವೂ ಪರಮಾತ್ಮ ಸ್ವರೂಪವೇ, ಬಟ್ ಯಾವುದು ಬೇಕು ಅಂತ ಏನಿಲ್ಲ, ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ, ಹಂಗಿರ್ಬೇಕು ನಾವು ಅಂತ ಹೇಳಿದ್ರು. ಅದು ಹಾಗೆ ರಿಜಿಸ್ಟರ್ ಮಾಡ್ಕೋಬಾರ್ದು. ಹಾಗೆ ಮತ್ತೆ ಯಾರು 3 ಹೊತ್ತು ಈ ವಿಷಯಗಳ ಕಡೆ ಇರ್ತಾರೋ, ಅಂದ್ರೆ ಈ ಪ್ರಪಂಚದ ಕಡೆ ಇರ್ತಾರೋ, ಅವರಿಗೆ ವಿಷಯಿಗಳು ಅಂತ ಹೆಸರಿಡ್ತಾರೆ. ಆದ್ದರಿಂದ ಈ ಧ್ಯಾನ ಯೋಗ ಮಾಡಬೇಕಾದ್ರೆ ನಾವು ಅವುಗಳನ್ನೆಲ್ಲ ಬಿಟ್ಟು ಅಂತರ್ಮುಖರಾಗಬೇಕು. ಅವ್ರನ್ನೇ ಮುಮುಕ್ಷುಗಳು, ಯತಿಗಳು, ಸನ್ಯಾಸಿಗಳು ಅಂತ ಕರೆಯೋದು ಅಂತ. ನಾನು ನನ್ನದು ಅನ್ನೋ ಅಭಿಮಾನ ಎಲ್ಲ ಬಿಟ್ಟು ಈ ರೀತಿ ನಾವು ಒಳಗಡೆ ತಮ್ಮ ಚಿತ್ತವನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡು ಆತ್ಮವಾರ ದ್ರಷ್ಟವ್ಯೋ ಮಂತವ್ಯೋ ನಿಧಿಧ್ಯಾಸಿತ್ಯವೋ ಶ್ರವಣ ಮನನ ಧ್ಯಾನ, ಇಲ್ಲಿ ಧ್ಯಾನದ ವಿಚಾರ, ಧ್ಯಾನವನ್ನೇ ಮಾಡ್ತಾ ಇರಬೇಕು. ಈ ರೀತಿ ಅವನು ಯಾರು ತನ್ನ ಮನಸ್ಸನ್ನು ಹತೋಟಿಗೆ ಇಟ್ಕೊಂಡಿರ್ತಾನೋ ಅವನ್ನ ಯುಕ್ತ ಅಂತ ಕರ್ತಾರೆ. ಆತ್ಮನನ್ನೇ ಚಿಂತಿಸಿರುವ ಯೋಗಿಯ ಚಿತ್ತ ಹೇಗಿರುತ್ತೆ, ಹೇಗ್ತಾನೆ ಕೊಟ್ಟೆ 2 ದೃಷ್ಟಾಂತಗಳು. ಅದನ್ನ ಇಲ್ಲಿ ಅಕಸ್ಮಾತ್ ಹಾಗಿಲ್ಲ ಅಂದ್ರೆ, ಗಾಳಿ ಇದ್ರೆ ಹೀಗೆ ಅಲ್ಲಾಡ್ತಾ ಇರೋ ಹಾಗೆ ನನ್ನ ಮನಸ್ಸಿನಲ್ಲಿ ವಿಕ್ಷೇಪಗಳು ಹೇಳಿದ್ನಲ್ಲ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳ ಈ ವಿಕ್ಷೇಪಗಳು ಬರ್ತಾ ಇರುತ್ತೆ, ಅವನ್ನೆಲ್ಲ ನಾವು ದೂರ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ವಿ. ಮತ್ತೆ ನೋಡ್ರಿ, ಈ ಅಧ್ಯಾಯದಲ್ಲೂ ಇದೆಲ್ಲ ಪರಮೇಶ್ವರನ ಪ್ರಸಾದ ಅಂತ ಭಾವನೆ ಮಾಡ್ಕೋಬೇಕು. ಪರಮೇಶ್ವರನಿಗೆ ನಾವು ಹೇ ಭಗವಂತ ಯಾವಾಗ ಕೊಡ್ತೀಯೋ ನನಗೆ ಧ್ಯಾನವನ್ನ ಅಂತ ಅವನು ಕೇಳ್ತಾ ಇರ್ಬೇಕು. ಗುರುಗಳನ್ನ, ಪರಮೇಶ್ವರನ್ನ ನಾವು ಕೇಳ್ತಾ ಇರ್ಬೇಕು. ನಾನೇ ಮಾಡ್ಕೊಂತೇನೆ ಅಂದ್ರೆ ಅದು ಬೇರೆ ಅಹಂಕಾರ. ಆದ್ದರಿಂದ ಧ್ಯಾನ ಯೋಗ ಮಾಡಬೇಕಾದ್ರೆ ಕರ್ಮ ಸನ್ಯಾಸಿಗಳಾಗಿರ್ಬೇಕು ಅನ್ನೋದು ಹೇಳಿದ್ದಾಯ್ತು. ಇಷ್ಟು ಮುಗಿತಪ್ಪ, ನಿಂದೆ ಆಗಿದ್ದು 2 ಅಧ್ಯಾಯಗಳು. ಈಗ 44ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದ ಸ್ವರೂಪ ನೋಡೋಣ. ಧ್ಯಾನ ಯೋಗಿ ವಿಷಯಗಳಿಂದ ತನ್ನ ಮನಸ್ಸನ್ನ ಹಿಂತಡಿ ಕೇಳ್ಕೊಂಡ್ಬರ್ತಾನೆ. ಇಲ್ದಿದ್ರೆ ಏನಿರುತ್ತೆ, ನಮ್ಮ ಮನಸ್ಸು ಯಾವಾಗಲೂ ಪ್ರಪಂಚದಲ್ಲಿ ಓಡಾಡ್ತಾ ಇರುತ್ತೆ. ಪ್ರಪಂಚದಲ್ಲಿ ಆ ಮನಸ್ಸನ್ನ ಎಳ್ಕೊಂಡ್ಬಂದು ಒಳಗಡೆ ಯಾವುದ್ರ ಮೇಲೆ ಇಡಬೇಕು, ಆತ್ಮನ ಮೇಲಿಡಬೇಕು. ಅದು ಏಕಾಗ್ರ ಚಿತ್ತದಿಂದ ಆತ್ಮನನ್ನೇ ಚಿಂತಿಸುವಂತೆ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಆತ್ಮನ್ ಚಿಂತಿಸ್ಬೇಕು ಅಂತ ಹೇಳಿದ್ದೆಲ್ಲ, ನೀವೇನೋ ಧ್ಯಾನ ಯೋಗಕ್ಕೆ ಏನೋ ಮಾಡಬಾರ್ದು ಅಂತ ಹೇಳ್ತಿರಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ನಲ್ಲಿ ಹಂಗೆ ಮಾಡಬೇಕಾಗುತ್ತೆ.
ಅವನ ಚಿತ್ತ ಗಾಳಿ ಇಲ್ಲದೆ ಇರೋ ಕಡೆ ಇದ್ದಂಗೆ ಬಕಪಕ್ಷಿ ಅವೆಲ್ಲ ಹೇಳಿದ್ರು. ಮತ್ತೆ ಸಾರಾಂಶ ಹಿಂದಿಂದ ಎರಡರದು ಸ್ವಾಮಿಗಳು ಎಲ್ಲೋ ಹೋದ್ರು ಕೂಡ ಅವರು ಹೇಳುವಾಗಲೂ ಕೂಡ ಅದರ ಸಾರಾಂಶ ಹೇಳ್ತಾ ಇದ್ದಾರೆ. ಇವಕ್ಕೆ ಅಲ್ಲಿಗೆ ಹೇಗೆ ಒಬ್ಬ ಕಾಮಕನಿಗೆ ಗುರಿ ಏನು, ತನ್ನ ಕಾಮಿನಿಯನ್ನ ಯಾವಾಗ ಸೇರ್ದೇನು ಅನ್ನೋ ಗುರಿ ಅವನಿಗಿರುತ್ತೆ. ಇಲ್ಲಿ ಇವನಿಗೆ ಆತ್ಮನೇ ಗುರಿ. ನಾನು ಯಾವಾಗ ಆತ್ಮನ್ ಕಂಡುಕೊಂಡೇನು, ಅವನ ಚಿತ್ತ, ಅವನ ಮನಸ್ಸು, ಅವನ ಹೃದಯ ಎಲ್ಲವೂ ಕೂಡ ಆತ್ಮನನ್ನೇ ಹುಡುಕ್ತಾ ಇರುತ್ತೆ, ಆತ್ಮನನ್ನೇ ಚಿಂತಿಸ್ತಾ ಇರುತ್ತೆ. ಹೇಳಿದ್ರೆ ಕೇಳಿದ್ರೆ ಮಾಡಿದ್ರೆ ಆತ್ಮನನ್ನೇ ಮೊದಲು. ಈಗವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಆದರೆ ಈಗ ಆತ್ಮನನ್ನೇ ಹುಡುಕ್ಬೇಕು, ಆತ್ಮನನ್ನೇ ಚಿಂತಿಸ್ಬೇಕು, ಆತ್ಮನಲ್ಲಿಯೇ ನಿಂತು ಬಿಡಬೇಕು. ಏನು ಅವನ ಮನಸ್ಸು ಹಾಗೆ. ಈಗ ಧ್ಯಾನ ಯೋಗವು ಅಳವಟ್ಟಾಗ ಹೇಗೆ ಅನುಭವ ಆಗುತ್ತೆ, ಇವೆಲ್ಲ ಸಾಮಾನ್ಯದವರು ಬರೆಯೋದೇನೋ ನೋಡ್ರಿ. ಬರೆದಾಗ ಸ್ವಾಮಿಗಳು ಇನ್ನೂ ಮುಕ್ತರಾಗಿಲ್ಲ. ಆದರೂ ದೊಡ್ಡವರಿಂದ ಚೆನ್ನಾಗಿ ತಿಳ್ಕೊಂಡು ಪ್ರಸ್ಥಾನತ್ರ ಭಾಷ್ಯಗಳನ್ನ 100 ಸಲ ಓದಿದ್ದೆ, ಒಂದೊಂದನ್ನ. ಅದ್ರ ಜೊತೆಗೆ ಆ ಸಾಧನೆ, ಅವ್ರ ಜೀವನ ಚರಿತ್ರೆ ಓದ್ಬೇಕು ಸ್ವಾಮಿ, ನೀವು ಓದ್ಬೇಕು. ಅವರೇ ಸ್ವಂತ ಕೈ ಬರಹದಿಂದ ಬರೆದಿದ್ದಾರೆ, ಅದನ್ನು ಓದ್ಬೇಕು. ಇನ್ನ ಲಕ್ಷ್ಮೀ ನರಸಿಂಹಮೂರ್ತಿಗಳು ಬರೆದಿದ್ದಾರೆ, ಅದನ್ನು ಓದ್ಬೇಕು. ನಾನು ಎರಡನ್ನೂ ಓದಿದ್ದೀನಿ. ಅವಾಗವಾಗ ನಾನು ನೋಡ್ತಾ ಇರ್ತೇನೆ. ಕೆಲವರು ಜೀವನ ಚರಿತ್ರೆ ಪುಸ್ತಕಗಳನ್ನ ಓದ್ಬೇಕು. ಕನ್ನಡ ಆಶ್ರಮದ ಪುಸ್ತಕಗಳು ನನ್ನ ಹತ್ರ ಏನೇ, ಯಾರಿಗೂ ಓದೋ ಆಸಕ್ತಿ ಇದೆಯೋ ಕೇಳಿದ್ರೆ ಕೊಡ್ತೀನಿ, ಓದ್ಬೇಕು. ಆದ್ದರಿಂದ ಧ್ಯಾನ ಯೋಗವು ಅಳವಟ್ಟಾಗ ಹೇಗಿರುತ್ತೆ ಅವನ ಅನುಭವ ಅನ್ನೋದನ್ನ ಹೇಳ್ತಾರೆ. ಇವಾಗ ನಮ್ಮ ಮನಸ್ಸಿನಲ್ಲಿ ಸುರಿಬೇಕು. ನಾನು ಯಾವಾಗ ಆ ಥರ ಆಗ್ತೇನೆ, ನಾನು ಯಾವಾಗ ಅದನ್ನ ಆ ಆನಂದವನ್ನ ಅನುಭವಿಸ್ತೇನೆ ಅಂತ ನಮ್ಗೆ ಗೊತ್ತಾಗ್ಬೇಕು, ಆಸೆ ಬರ್ಬೇಕು. ಅದಕ್ಕೆ ಇದು ಧ್ಯಾನ ಯೋಗಿ ಧ್ಯಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾನೆ. ಇಲ್ಲಿ ಸ್ವಲ್ಪ ವಿಚಾರ ತಿಳಿಸ್ತಾ ಹೋಗ್ತಾರೆ. ಧ್ಯಾನ ಮಾಡೋದಕ್ಕೆ ಮೊದಲು ಧರ್ಮ ಅಂದ್ರೆ ಏನು, ಅದು ಸಾಧಕನ ಮನಸ್ಸಿನ ಸ್ಥಿತಿಯನ್ನ ತಿಳಿಸುತ್ತೆ. ಇಲ್ಲಿ ಒಬ್ಬೊಬ್ಬರು ಒಂಥರ ಧರ್ಮ ಅಂತಂದ್ರೆ ಅವ್ರವ್ರಿಗೆ ಸಂಬಂಧಪಟ್ಟಿರೋದನ್ನು ಹೇಳ್ತಾ ಇದ್ದಾರೆ. ಈ ಧರ್ಮದ ವಿಚಾರದಲ್ಲಿ ಚಾರ್ವಾಕರು ಹೇಗೆ ನೋಡ್ತಾರೆ, ಬುದ್ಧಿಸಂನವರು ಹೇಗೆ ನೋಡ್ತಾರೆ, ಆಮೇಲೆ ಈ ಪೂರ್ವ ಮೀಮಾಂಸದವರು ಧರ್ಮವನ್ನ ಹೇಗೆ ನೋಡ್ತಾರೆ, ಉತ್ತರ ಮೀಮಾಂಸದವರು ಹೇಗೆ ನೋಡ್ತಾರೆ, ದರ್ಶನಕಾರರು ಹೇಗೆ ನೋಡ್ತಾರೆ, ಎಲ್ಲವೂ ಇದೆ. ಇಲ್ಲಿ ಒಂದು ಸ್ವಲ್ಪ ಜನ ಹೇಳಿದ್ದಾರೆ, ತಿಳ್ಕೊಂಡು ಹೋಗೋಣ ಹಾಗೆ. ಸೊ ಈ ಚಾರ್ವಾಕರು ಯಾವ ತರ ನೋಡ್ತಾರೆ ಧರ್ಮವನ್ನ, ಅವ್ರದ್ದು ಜಸ್ಟ್ ನ್ಯಾರೋ ಮೈಂಡ್. ನ್ಯಾರೋ ಮೈಂಡ್ ಅಂದ್ರೆ ಏನು ಅಂದ್ರೆ, ಈ ಚಾರ್ವಾಕರು ಇವರಿಗೆ ಚಾರ್ವಾಕರು ಅಂದ್ರೆ ಏನು ನಮ್ಗೆ ಗೊತ್ತಿದೆ. ಪಂಚಭೂತಗಳು 5. ಇವ್ರ ಕಣ್ಣಿಗೆ ಏನ್ ಕಾಣುತ್ತೋ ಅದನ್ನ ನಂಬೋರು. ಬೇರೆ ಶಾಸ್ತ್ರ ಗೀಸ್ತ್ರ ತೆಗೆದು ಬಿಸಾಕ್ರಿ. ಕಂಡಿದ್ದೀರೇನ್ರಿ ನೀವು? ಸ್ವರ್ಗ ನರಕ ಪುನರ್ಜನ್ಮ ಅಥವಾ ನೀವೇನು ಹೋಗಿ ಬಂದಿದ್ದೀರಾ? ಯಾರಾದ್ರೂ ಬಂದಿದ್ದೀರಾ? ಏನಿಲ್ಲ. ಮತ್ತೇನು, ನನ್ನ ಕಣ್ಣಿಗೆ ಏನ್ ಕಾಣುತ್ತೋ ಅದನ್ನು ನಂಬ್ತೀನಿ. ಈಗ ನೋಡ್ರಿ, ನಾವು ಕಾಣ್ತಾ ಇದ್ದೀರ, ಮರ ಇದೆ, ಗಿಡ ಇದೆ, ಅದು ಸತ್ಯ ಅಷ್ಟೇ. ಈಗ ನಾನಿದ್ದೀನಿ, ನಾನೇ ಸತ್ಯ. ಇದಿದ್ದಷ್ಟೊತ್ತು ಇದೇ ನಾನು. ವಿರೋಚನ ತತ್ವ, ರಾಕ್ಷಸರ ತತ್ವ, ಚಾರ್ವಾಕರು ಇವ್ರ 4ನೇ ಒಪ್ಪದು. ಯಾವ್ಯಾವುದು? ವಾಯು, ಅಗ್ನಿ, ಜಲ, ಪೃಥ್ವಿ. ಯಾಕೆ ಆಕಾಶನ ಒಪ್ಪದ ಇವರು? ಆಕಾಶ ಕಣ್ಣು ಕಾಣಲ್ಲ. ಅದರಿಂದ ಒಪ್ಪಲ್ಲ ನಾವು. ಹೇಗಿದೆ ನೋಡ್ರಿ, ಆಕಾಶ ಕಾಣುತ್ತ ಕಣ್ಣಿಗೆ? ಪ್ರಶ್ನೆ ಕೇಳ್ತಾ ಇದ್ದೆ. ಆಕಾಶ ಕಾಣುತ್ತ ಕಣ್ಣಿಗೆ? ಇಲ್ಲ ಸರ್. ಮತ್ತೆ ಯಾವ್ದಕ್ ಸಿಗುತ್ತೆ? ಶಬ್ದಕ್ಕೆ ಸಿಗುತ್ತೆ. ಅವರು ಹೇಳೋದು ಪ್ರತ್ಯಕ್ಷ ಪ್ರಮಾಣಕ್ಕೆ ಯಾವುದು ಸಿಗುತ್ತೋ ಅದು ನಂಬ್ತೀವಿ. ಅದಕ್ಕೆ ಅವ್ರಿಗೆ ಚಾರ್ವಾಕರು. ಇರ್ಲಿ ಬಿಡ್ರಿ, ಅವ್ರಿಗೆ ಇನ್ಯಾವುದೂ ನಂಬೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇದೇ ನಾನು,
ಏನ್ ಮಾಡ್ಬೇಕು? ಮಜಾ ಮಾಡಕ್ ಬಿಡು, ಇರೋಷ್ಟು ದಿನ ಎಂಜಾಯ್ ಮಾಡು, ಮಜಾ ಮಾಡಕ್ ಬಿಡು. ದುಡ್ಡಿಲ್ಲ, ಸಾಲ ಮಾಡು, ತುಪ್ಪ ತಿನ್ನು, ಮಜಾ ಮಾಡ್ಬಿಡು. ಸಾಲ ತೀರ್ಸ್ಬೇಕಲ್ಲ, ಯಾವನ್ ಕಂಡು ಬಂದಿದ್ದಾನೆ, ಮಜಾ ಮಾಡಕ್ ಬಿಡು. ಅವ್ರ ಲೆಕ್ಕಾಚಾರ. ಇದೆಲ್ಲ ರಾಕ್ಷಸರ ಥಿಯರಿ. ಈಗಿನ ಪ್ರಪಂಚ ಇರದೆ ಹೀಗೆ ಸ್ವಾಮಿ. ಯಾವಾಗ ಈ ಶರೀರ ನಾನು ಅನ್ಕೊಂತೀವೋ ಇದು ಚೆನ್ನಾಗಿರೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಕಳ್ತನ, ಕೊಲೆ, ದರೋಡೆ, ಮೋಸ, ವಂಚನೆ, ಕಪಟ, ನೋಡೋದಕ್ಕೆಲ್ಲ ವೈಟ್ ಕಾಲರ್, ವೈಟ್ ಬಟ್ಟೆನೆ ಹಾಕೊಂತಾರೆ, ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಮಾತ್ರ ಬೃಂದಾವನ. ಯಾವ ಪೊಲಿಟಿಕಲ್ ಲೀಡರ್, ದೇವಸ್ಥಾನದಲ್ಲಿ ಐನವರುಗಳು, ಆಶ್ರಮದಲ್ಲಿ ಯಾರನ್ನ ನಂಬ್ತೀರಪ್ಪ? ಈ ಪ್ರಪಂಚನೇ ಈಗ ಚಾರ್ವಾಕರ ಪ್ರಪಂಚ. ಇವ್ರ ಥಿಯರಿ ಏನವರು? ನಾನೇ ದೇಹ, ದೇಹವೇ ನಾನು, ದೇಹಕ್ಕಿಂತ ಬೇರೆ ನೀವೇನೋ ಆತ್ಮ ಗೀತ್ಮ ಏನೇನ ಅಂತಾರೆ, ಎಲ್ಲ ಬರೀ ಸುಳ್ಳು ಅನ್ನೋದು ಇವ್ರ ದೃಢ ವಿಶ್ವಾಸ. ಇನ್ನ ದೇಹಕ್ಕಿಂತ ಬೇರೆಯಾಗಿ ಒಂದು ಮನಸ್ಸು ಅಂತಿದೆ. ಅದೇನ್ ಕಣ್ಗಿಣ್ಗೆ ಏನ್ ಕಾಣೋದಿಲ್ಲ, ಬಟ್ ಅನುಭವಕ್ಕಿದೆ ಅಂತ ಕೆಲವರು ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ತಾರೆ. ಯಾರವರು? ಬುದ್ಧಿಸಮ್. ಎಕ್ಸಾಕ್ಟ್ಲಿ, ಗುಡ್ ವಿಶಾಲ್ ಅವರು, ನೀವಿನ್ನೂ ಸ್ಟಾರ್ಟಿಂಗ್ ನಲ್ಲಿ ಬಂದಿದ್ದೀರಾ, ಗುಡ್. ಬುದ್ಧಿಸಮ್ನವರು ಇದಕ್ಕಿಂತ ಒಂದು ಸ್ಟೆಪ್. ಅದಕ್ಕೆ ನಾನು ಬುದ್ಧಿಸಮ್ನಲ್ಲಿ 2 ತರ ಹೇಳಿದ್ದೆ. ಒಂದು ಸ್ವಲ್ಪ ಚಾರ್ವಾಕರ ತರ, ಅವ್ರಿಗೆ ಪ್ರತ್ಯಕ್ಷ ಪ್ರಮಾಣ, ಅವ್ರ ಚಾರ್ವಾಕರ್ ಅಂತ ಅನ್ನಲ್ಲ, ಆ ಥರ ಅನ್ನಲ್ಲ, ಬಟ್ ಅವ್ರದ್ದು ಏನು ಅಂತಂದ್ರೆ ವಿಷಯ ಸತ್ಯತ್ವವಾದಿಗಳು. ವಿಷಯಗಳು ಎಲ್ಲ ಇದೆಯಲ್ಲ, ಇದೇ ಸತ್ಯ, ಬದಲಾವಣೆ ಆಗ್ತಾ ಇರುತ್ತೆ, ಅದೇನು ಮಾಡೋಕ್ ಬರೋಲ್ಲ, ಕ್ಷಣಿಕ. ಬುದ್ಧಿಸಮ್ ಎಲ್ಲ ಪೂರ್ತಿ ಕ್ಷಣಿಕವಾದ. ಆದ್ದರಿಂದ ವಿಷಯಗಳು ಸತ್ಯ. ಅವ್ರಿಗಿಂತ ಅವ್ರ ಅಣ್ಣ ಒಬ್ಬ ಇದ್ದಾನೆ, ಸ್ವಲ್ಪ ಮೇಲಿರೋನು. ವಿಷಯಗಳಿದ್ರೆ ಏನ್ ಬಂತು, ಅದು ಇದೆ ಅಂತ ನೀನು ತಿಳ್ಕೋಬೇಕಾದ್ರೆ, ನಾನು ಆವಾಗಲೇ ಹೇಳಿದ್ನಲ್ಲ, ಪ್ರಪಂಚ ಇದೆ, ಅದಕ್ಕಿಂತ ಸೂಕ್ಷ್ಮ ಮನಸ್ಸು, ಇದು ಇಂದ್ರಿಯಗಳು, ಅದಕ್ಕಿಂತ ಸೂಕ್ಷ್ಮ ಮನಸ್ಸು. ಆದ್ರಿಂದ ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಈ ವಿಷಯಗಳು ಇದೇ ಇಲ್ಲ ಗೊತ್ತಾಗುತ್ತೆ. ಆದ್ದರಿಂದ ಅವ್ರನ್ನ ವಿಜ್ಞಾನವಾದಿಗಳು, ವಿಜ್ಞಾನ ಸತ್ಯತ್ವವಾದಿಗಳು ಅಂತಾರೆ. ಇವರು ಶರೀರಕ್ಕಿಂತ ಮನಸ್ಸನ್ನೋದು ಮುಖ್ಯ. ಇವರಿಗೆ ಹೇಳಬೇಕು ಅಂತಂದ್ರೆ, ಇವರಿಗೆ ಶರೀರವೇ ಆತ್ಮ, ಆತ್ಮ ಅಂದ್ರೆ ಮುಖ್ಯ ಅಂತ ಅರ್ಥ. ಅವ್ರಿಗೆ ಮನಸ್ಸು ಆತ್ಮ. ಆದ್ರೆ ಅವ್ರ ಮನಸ್ಸನ್ನೇ ನಾವು ಹೇಳುವಂಗೆ ಆತ್ಮ ಅಂತ ಏನು ಕರೆಯಲ್ಲ, ಅದು ಕೂಡ ಕ್ಷಣಿಕವೇ. ಪ್ರಪಂಚದಲ್ಲಿ ಎಲ್ಲಾ ಬದಲಾವಣೆ ಆಗುತ್ತೆ, ಅದೇ ರೀತಿ ಮನಸ್ಸು ಪ್ರತಿಯೊಂದು, ಎಚ್ಚರ ಬದಲಾವಣೆ, ಕನಸು ಬದಲಾವಣೆ, ನಿದ್ದೆ ಬದಲಾವಣೆ, ಇನ್ನು ಅದರಲ್ಲಿರೋ ವಸ್ತುಗಳ ಕತೆ ಕೇಳ್ಬೇಕಾ, ಬದಲಾವಣೆ. ಇವರು ಬುದ್ಧಿಸಮ್ನವರು ಹೇಳೋದು. ಇವರಿಗೆ ಒಟ್ಟಿನಲ್ಲಿ ಅವರು ದೇಹಕ್ಕಿಂತ ವ್ಯತಿರಿಕ್ತವಾಗಿರೋ ಬುದ್ಧಿ ಇದೆ ಅಂತ, ಅದೇ ಮನುಷ್ಯನ ನಿಜವಾದ ಸ್ವರೂಪ. ಇವನ್ ಅದು ಕೂಡ ಆತ್ಮ ಅಂತ ಅವರೇನು ಹೇಳಲ್ಲ. ಯಾಕೆ? ಇದು ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಮತ್ತು ಅದು ಕೂಡ ಇಲ್ದಂಗಾಗುತ್ತೆ ಅಂತ ಅವರು ಅಷ್ಟಕ್ಕೆ ಬಂದು ನಿಂತ್ಕೊಂತಾರೆ. ಆದ್ರಿಂದ ಎಲ್ಲವೂ ಶೂನ್ಯವೇ ಅಂತ ಅವ್ರು ಹೇಳೋದು. ಆ ಕಡೆ ಆತ್ಮ ಅಂದ್ರೆ ಅದು ಏನಿಲ್ಲಪ್ಪ ಅನ್ನೋದು. ನೋಡ್ರಿ, ಇಷ್ಟೆಲ್ಲ ಹೇಳಿದ್ರು ಅವರು ಪುನರ್ಜನ್ಮ, ರೀಇನ್ಕಾರ್ನೇಷನ್ ಮತ್ತೆ ಇವೆಲ್ಲ ಒಪ್ಕೊಂತಾರ ಅವರು. ಇದು ಚಾರ್ವಾಕರ್ಗಿಂತ ಫಾರ್ ಬೆಟರ್. ಯಾಕೆ ಗೊತ್ತಾ? ಅವರು ಈ ಒಂದು ಕರುಣೆ, ಪ್ರೀತಿ, ಪ್ರೇಮ, ವಾತ್ಸಲ್ಯ, ಕ್ಷಮಾ ಗುಣ ತಾಂಡವಾಡ್ತಾ ಇರುತ್ತೆ ಅವರಲ್ಲಿ. ಬುದ್ಧ ಫೇಮಸ್ ಆಗೋದಕ್ಕೆ ಇದೇ ಕಾರಣ. ಹೇಗಿದೆ, ಎಷ್ಟು ಚೆನ್ನಾಗಿದೆ. ಆ ತತ್ವ ನಿಂತಿದ್ನಲ್ಲ ಬೇರೆ, ಬಟ್ ಎಲ್ಲಿ ಹಿಂಸೆ ಆಗ್ತಾ ಇದ್ರೆ ಅವನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವನು ಹೋಗಿದ್ದೆ, ಆ ಬಡ ಪ್ರಾಣಿ ಯಾಕಪ್ಪ ಕೊಲ್ತೀರಾ ಅಂದ್ರೆ, ನಮ್ ಕೆಲಸ ಆಗ್ಬೇಕು. ಮೂಗು ಪ್ರಾಣಿ, ಜಂತು, ಅದಕ್ಕೆ ಬೆಲೆ ಇಲ್ಲ. ನಾನು ಮನುಷ್ಯ, ನೀವೇ ಹೇಳ್ತೀರಾ ಅದಕ್ಕಿಂತ ನಾನು ಶ್ರೇಷ್ಠ ಅಂತ. ಅಪ್ಪ ನಾನು ಕೊಲ್ರು. ಅವ್ರು ಕೇಳ್ಕೊಂತ ಇದ್ದ ಹೋಗಿ ಅವ್ರ ಹತ್ರ. ಯಾರು? ರಾಜನ ಮಗ. ಜನಗಳಿಗೆ ಹೆಂಗಾಗಿರ್ಬೇಕು. ಆದ್ದರಿಂದ ಅವನ ಫಾಲೋವರ್ಸ್ ಆಗ್ಬಿಟ್ರು. ಪ್ರಪಂಚದಲ್ಲಿ ಆ ಬುದ್ಧಿಸಮ್ ಧರ್ಮ ಇರೋಷ್ಟು ಯಾವ ಧರ್ಮವೂ ಇಲ್ಲ. ನಮ್ಮ ಹಿಂದೂ ಧರ್ಮನೂ ಇಲ್ಲ.
ನೋಡ್ರಿ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ರಿ, ಬುದ್ಧಿಸಮ್ ಇದೆ ಥ್ರೂ ಔಟ್ ವರ್ಲ್ಡ್. ಬೇಕಾದ್ರೆ ಈವನ್ ಚೈನಾದಲ್ಲಿ ಯಾರು ದೇವರನ್ನು ನಂಬಲ್ಲ, ಬಟ್ ಬುದ್ಧಿಸಮ್ನವ್ರು ಇದ್ದಾರೆ ಎಲ್ಲ ಕಡೆ. ಇರ್ಲಿ, ಯಾಕೆ ಇದು ಇವರು ಬುದ್ಧಿಸಮ್ನವ್ರದ್ದು. ಒಟ್ಟಲ್ಲಿ ಒಂದೆರಡು ಹೇಳಿದ್ದಾರೆ. ಹೀಗೆ ನಮ್ಮ ಮನಸ್ಸಿನ ಮಟ್ಟದಿಂದಲೇ ನಮ್ಮ ಧರ್ಮದ ಸ್ವರೂಪವನ್ನ ಗುರುತಿಸ್ಕೊಂತ ಹೋಗ್ತೀವಿ. ಇಷ್ಟು ಸಾಕು, ಇನ್ನು ಮಿಕ್ಕಿರೋದೆಲ್ಲ ಹೇಳಕ್ ಹೋಗಿಲ್ಲ. ಬೇರೆ ಕಡೆ ಸ್ವಾಮಿಗಳು ಹೇಳಿದ್ದಾರೆ, ಈಗ ಅದು ಸಂದರ್ಭ ಅಲ್ಲವೂ ಅಲ್ಲ. ಈಗ ನಮಗ್ ಬೇಕಾಗಿರೋದು ಅಧ್ಯಾತ್ಮ ಸಾಧಕರ ಮನಸ್ಸು ಸ್ವಭಾವ ಹೇಗಿರುತ್ತೆ ಅಂತ. ಅವ್ರಿಗೆ 2 ತರಗತಿಗಳಾಗಿ ವಿಂಗಡಿಸ್ಬೋದಂತೆ, ಅವರ ಮನಸ್ಸಿನ ದೃಷ್ಟಿ, ಮನಸ್ಸಿನ ಸ್ವಭಾವದ ದೃಷ್ಟಿಯಿಂದ. ಹೇಗೆ? ಈಗ ನಮಗೆ ಗೊತ್ತು, ಬಹಿರ್ಮುಖರಾದವರು ಕರ್ಮಯೋಗಿಗಳು, ಅಂತರ್ಮುಖರಾದವರು ಧ್ಯಾನ ಯೋಗಿಗಳು. ನಮ್ಗೆ ಗೊತ್ತಲ್ವ ಕರ್ಮಯೋಗ ಅಂದ್ರೆ ಏನು? ಈಗ ನೋಡ್ರಿ, ಎಷ್ಟು ಜನ ಗೊತ್ತಿದು. ಆಶ್ರಮದವರು ಕೂಡ, ದೊಡ್ಡ ದೊಡ್ಡ ಆಶ್ರಮದವರು ಕೂಡ ತಪ್ಪರ್ಥ ತಿಳ್ಕೊಂಡು ಮಾಡ್ತಾ ಇರ್ತಾರೆ, ಹೇಳ್ಕೊಡ್ತಾ ಇರ್ತಾರೆ. ಅದಕ್ಕೆ ನಾವು ಶಂಕರಾಚಾರ್ಯ ಏನ್ ಹೇಳಿದ್ರು ಹೋಗ್ಬಿಡ್ಬೇಕದೆ. ಪಾಪ ರಾಮಕೃಷ್ಣ ಪರಮಹಂಸರು ಮುಕ್ತರಾದ್ರು, ಶ್ರೋತ್ರಿಯ ನಿಷ್ಠರ ಅಲ್ಲ. ಅದು ಕಷ್ಟ ಬಂದಿರೋದು. ಇಲ್ಲಿ ನೋಡ್ರಿ, ಕರ್ಮಯೋಗ ಅಂದ್ರೆ ಎಷ್ಟೋ ಜನ ಕರ್ಮಯೋಗ ಅಂದ್ರೆ ಈಶ್ವರನ ಆರಾಧನೆಗೆಂದು ಕರ್ಮಗಳು ಮಾಡ್ತಾ ಇರೋರು. ಈಶ್ವರನ ಆರಾಧನೆ, ನೀವು ಪೂಜೆ ಮಾಡ್ತೀರಲ್ಲ, ಅದೇ ಕರ್ಮಯೋಗ. ಈ ಪಾಶ್ಚಾತ್ಯ ದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವುದೋ ಕ್ರಿಶ್ಚಿಯನ್ಸ್, ಅವ್ರ ಪಾಶ್ಚಾತ್ಯ ದೇಶದವರೇ, ಹೊರಗಡೆಯವರೇ, ಈ ಜನಸೇವೆ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಅವರಿಂದ ಕಲಿಬೇಕು. ಮದರ್ ತೆರೇಸಾ ಹಾಸ್ಪಿಟಲ್ಗಳಲ್ಲಿ ಸಿಸ್ಟರ್ಗಳು ಇರ್ತಾರಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಖುಷಿ ಆಗುತ್ತೆ ಅವ್ರಿಗೆ. ಅವ್ರ ಬ್ಲಡ್ನಲ್ಲಿ ಬಂದ್ಬಿಟ್ಟಿದೆ ನೇಚರ್, ಸೇವಾ ಮನೋಭಾವ. ಅದು ಹೇಗೆ ನೋಡ್ತಾರೋ ಏನೋ, ಒಟ್ಟಿನಲ್ಲಿ ಅವರಿಂದ ಕಲಿಬೇಕು ನಾವು. ಹಾಗೆ ಸೊ ಅವರು ಈ ಮನುಷ್ಯನಿಗೆ ಸೇವೆ ಮಾಡಿದ್ರೆ ಭಗವಂತನ ಸೇವೆ ಮಾಡ್ದಂಗೆ. ಮದರ್ ತೆರೇಸಾ ವಿಚಾರ ಓದಬೇಕು, ಕೇಳಬೇಕು, ತಿಳ್ಕೋಬೇಕು. ಎಸ್, ಅದನ್ನ ಆಮೇಲೆ. ಒಟ್ಟಿನಲ್ಲಿ ಏನು, ಈ ಕ್ರಿಶ್ಚಿಯನ್ಸ್ ಎಲ್ಲ ಹೇಳೋದೇನಪ್ಪ ಅಂತಂದ್ರೆ, ಅಲ್ಲಿ ಕರ್ಮಯೋಗ ಅಂತಂದ್ರೆ ಜನಗಳ ಸೇವೆ ಮಾಡಬೇಕು, ಜನಸೇವೆಯೇ ಜನಾರ್ದನ ಸೇವೆ ಅಂತ. ಬರೀ ಹೊರಗಡೆಯವ್ರು ಮಾತ್ರನ? ಇನ್ಯಾರು? ರಾಮಕೃಷ್ಣ ಮಠದವರು ಅವ್ರೇನ್ ಮಾಡ್ತಾರೆ? ಒಂದು ಊರ್ನ ದತ್ತು ತಗೊಂತಾರೆ, ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ, ಆಸ್ಪತ್ರೆಗಳು ಮಾಡ್ತಾರೆ, ಅಲ್ಲಿ ಹೋಗಿ ಡಾಕ್ಟರ್ನ ಕರ್ಕೊಂಡು ಟ್ರೀಟ್ಮೆಂಟ್ಗಳು ಕೊಡಿಸ್ತಾರೆ, ಇವೆಲ್ಲ ಮಾಡ್ತಾರೆ. ಅಫ್ಕೋರ್ಸ್ ಸ್ವಲ್ಪ ವಿಚಾರ ಹೇಳ್ತಾರೆ, ಎಲ್ಲ ಇರುತ್ತೆ, ಭಜನೆ ಮಾಡಿಸ್ತಾರೆ, ಎಲ್ಲ ಮಾಡಿಸ್ತಾರೆ. ಅಲ್ಲಿಗೆ ನಿಂತ್ಕೊಂಡ್ರಿ. ಅದೇ ಇದನ್ನು ಕರ್ಮಯೋಗ ಅಂತ ಕರೀತಾರೆ. ಅವ್ರೇನು ಹೇಳೋದು? ಈಶ್ವರನ ಪೂಜೆ, ಈಶ್ವರನ ಸಂಬಂಧ ಮಾಡ್ಕೊಂಡ್ರೆ ಆಗೋಯ್ತು ಅಂತ. ಈಶ್ವರನ ಸಂಬಂಧ ಇಲ್ಲದೆ ಮಾಡುವ ಸೇವೆ ಎಂಬುದು ಸಮಾಜ ಸುಧಾರಣೆ ಆಗುತ್ತೆ ಅಲ್ವಾ? ಸಮಾಜ ಸುಧಾರಣೆ, ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಏನ್ ಮಾಡ್ತಾರೆ? ಸಮಾಜದ ಒಂದು ಸುಧಾರಣೆ. ಇದನ್ನ ಕರ್ಮಯೋಗ ಅಂತ ಕರೀತೀರೇನು? ಆಗೋದಿಲ್ಲ. ಕರ್ಮಯೋಗ ಅಂದ್ರೆ ಏನಿರ್ಬೇಕು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ನಿಮ್ಗೆ ಗೊತ್ತಿದೆ ಬಿಡ್ರಿ, ಎಲ್ರಿಗೂ ಗೊತ್ತಿದೆ, ಯಾರು ಗೊತ್ತಿಲ್ಲ. ಕರ್ಮಯೋಗ ಅಂತಂದ್ರೆ 4 ನಾವು ಸೇರ್ಸ್ಕೊಂಡು ಮಾಡಿದ್ರೆ ಮಾತ್ರ ಕರ್ಮಯೋಗದ್ದು. ಚೆನ್ನಾಗಿ ತಿಳ್ಕೊಳ್ರಿ, ಯಾರಿಗೂ ಗೊತ್ತಿಲ್ಲ. ನೀವು ರಾಮಕೃಷ್ಣ ಮಠದವ್ರು ಕೇಳ್ರಿ, ಗೊತ್ತಿಲ್ಲ. 4 ಪಾಯಿಂಟ್ ಗೊತ್ತಿಲ್ಲ. ತುಂಬಾ ಜನ ಏನ್ ಹೇಳ್ತಾರೆ ಗೊತ್ತಾ? ಕರ್ಮಯೋಗ ನಿಷ್ಕಾಮ ಕರ್ಮದಿಂದ ಮಾಡೋದು. ಮುಗ್ದು ಹೋಯ್ತು ಅಷ್ಟಲ್ಲೇ. 4 ಸೇರ್ಸ್ಕೊಂಡ್ ಮಾಡಿದ್ರೇನೆ ಕರ್ಮಯೋಗದ ಲಾಭ ಬರೋದು. ಏನ್ 4? ನಾನೂನು ಅಹಂಕಾರ ತ್ಯಾಗ, ಫಲತ್ಯಾಗ, ಇದನ್ನ ಸಂಘತ್ಯಾಗ ಅಂತ ಕರೀತಾರೆ, ಎರಡನ್ನೂ ಸೇರಿ.
ಸಮತ್ವ ಬುದ್ಧಿ, ಇವೆರಡು ಮಾಡಿದ್ರೆ ರಿಸಲ್ಟ್ ಸಮತ್ವ ಬುದ್ಧಿ. ಮತ್ತಿದು ಭಗವಂತನ ಸೇರಿಸ್ಕೊಂಡು ಮಾಡ್ಬೇಕು ಈಶ್ವರಾರ್ಪಣ ಬುದ್ಧಿಯಿಂದ. ಇದು ಎಷ್ಟು ಜನ ಹೇಳ್ತಾರೆ? ಪಾತಂಜಲಿಗಳು ಮಾತ್ರ ಹೇಳ್ತಾರೆ ಈಶ್ವರಾರ್ಪಣ ಬುದ್ಧಿ ಅಂತ. ಇನ್ನೆಷ್ಟು ಜನ ಹೇಳ್ತಾರೆ? ಈ 4 ಸೇರಿಸಿದ್ರೆ ಮಾತ್ರ ಕರ್ಮಯೋಗದು. ಅದು ಬಿಟ್ಟು ನೀವು ನಾನು ಜನಗಳನ್ನ ಉದ್ಧಾರ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅದು ಕರ್ಮಯೋಗ ಆಗಲ್ಲ. ಸೇವೆ ಇರ್ಬೋದು, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಈಶ್ವರನ ಸಂಬಂಧವಿಲ್ಲದೆ ಸಮಾಜ ಸುಧಾರಣೆಯನ್ನು ಆಧ್ಯಾತ್ಮಿಕ ಸಾಧನವೆಂದು ಭಾವಿಸುವುದು ಈಶ್ವರನಿಗೆ ಸಂಬಂಧ ಪಡಬೇಕು. ಆದರೆ ಕೆಲವರು ಈಶ್ವರನಿಗೆ ಸಂಬಂಧಪಟ್ಟಂಗೆ ಮಾಡ್ತಾರೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಅಷ್ಟು ಮಾತ್ರ ಇರುತ್ತೆ. ಇವರಲ್ಲಿ ಏನು ಡಿಫಿಷಿಯೇಟ್ ನಾನು ಕೇಳ್ತಾ ಇದ್ದೀನಿ. ಇವರೇನು ಜನಸೇವೆ ಜನಾರ್ದನ ಸೇವೆ ಅಂತ ಎಲ್ಲರೂ ಮಾಡ್ತಾರೆ, ಇಲ್ಲ ಅಂತ ಅನ್ಲಿಲ್ಲ. ಕರ್ಮಯೋಗ ಪೂರ್ತಿ ಆಗುತ್ತಾ? ಇದರಲ್ಲಿ ಡಿಫಿಷಿಯೇಟ್ ಏನು? ಇದರಲ್ಲಿ ಮೈನಸ್ ಪಾಯಿಂಟ್ಸ್ ಇದರಲ್ಲಿ ಏನು ಸೇರಿಸಿಲ್ಲ ಅವರು? ಸಂಗತ್ಯಾಗ ಫಲತ್ಯಾಗ ಎಲ್ಲ ಇಲ್ಲಲ್ಲ ಸರ್? ಇಲ್ಲವೇ ಸಮತ್ವ ಇಲ್ಲ, 3 ಇಲ್ಲ, ಕಿತ್ಕೊಂಡು ಹೋಯ್ತು. ನೀವು 4ರಲ್ಲಿ ಇಂಪಾರ್ಟೆಂಟು ನಾನೂ ಅಹಂಕಾರ ಫಲದ ತ್ಯಾಗ ಬಿಡಬೇಕು. ಯಾಕೆ ಇವೆರಡು ಯಾಕೆ ಇಂಪಾರ್ಟೆಂಟು? 4 ಇಂಪಾರ್ಟೆಂಟೇ. ಈ 2 ಇಂಪಾರ್ಟೆಂಟ್ ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ. ನಾನೂ ಅಹಂಕಾರದ ತ್ಯಾಗ, ನನಗೇನು ಫಲನೂ ಬೇಡ, ಇವೆರಡು ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮನ್ನ. ವಿಶಾಲಮ್ಮ ಒಂದ್ ನಿಮಿಷ ಹೇಳಿಮ್ಮ. ವಿಶಾಲಮ್ಮ, ಈಗ ಮನ್ಸಿರೋ ಕಡೆನೆ ಸರ್ ನನಗ್ ಬೇಕು ಇದೆಲ್ಲ, ಅದೆಲ್ಲ ಬಿಟ್ಟಿದ್ರೇನೆ ಅಲ್ವಾ ಸರ್ ನಾವು ದೇವ್ರನ್ನ ಸೇರಕ್ಕಾಗೋದು. ಅದಕ್ಕೋಸ್ಕರ ಅದು ಎಲ್ಲ ಬಿಡ್ಬೇಕು, ಅದು ಬಿಟ್ಟು ನಾವು ಕೆಲಸ ಮಾಡ್ಬೇಕು. ಇನ್ಯಾರಾದ್ರು? ಸರ್, ಕರ್ತೃತ್ವ ಭಕ್ತೃತ್ವ ಇರೋ ಕಡೆ ಫಲ ಬರುತ್ತೆ. ಫಲಗಳಲ್ಲಿ ಇದು ತಿರ್ಗಾ ಕರ್ಮ ಫಲ ಅಂದ್ರೆ ಪುನಃ ನಮ್ಗೆ ಪೂರ್ವ ಜನ್ಮ ಇದು ತಿರ್ಗಾ ಸ್ಟಾರ್ಟ್ ಆಗ ಸೈಕಲ್. ನಾವು ಮಾಡ್ತಾ ಇರೋದು ಅದಕ್ಕೂ ಸೈಕಲಿಂದ ಬಿಡುಗಡೆ ಆಗಕ್ಕೆ. ಪ್ರಯೋಜನ ಏನಾಯ್ತು ಅಷ್ಟೇ. ಇದು ನಿದ್ದೆಯಲ್ಲಿ ಇವೆರಡು ಇಲ್ಲ. ನಿದ್ದೆಯಲ್ಲಿ ಇದೆಯಾ? ಕರ್ತೃತ್ವ ಭೋಕ್ತೃತ್ವ ಇವೆರಡು ಹೇಳಿದ್ರೆ ಸಾಕು, ಅಲ್ಲಿ ಜ್ಞಾತೃತ್ವ ಏನು ಹೇಳ್ಬೇಕಾಗಿಲ್ಲ. ಕರ್ತೃತ್ವ ಭೋಕ್ತೃತ್ವ. ಕರ್ತೃತ್ವ ನಾನು, ಭೋಕ್ತೃತ್ವ ನಾನು ಭೋಗಿಸೋದು. ನಿದ್ದೆಯಲ್ಲಿ ಇದೆಯಾ? ಇಲ್ಲ. ಏನಾಗಿದ್ವಿ? ಬರ್ರಿ ಆತ್ಮನಾಗಿದ್ವಿ. ಇಲ್ಲಿ ಬಂದಿದ ತಕ್ಷಣ ಶುರುವಾಯಿತು ದೇವರ ಜೊತೆಗೆ ಪಿಶಾಚಿ. ಗಾಢ ನಿದ್ರೆಯಲ್ಲಿ ದೇವರಾಗಿರ್ತೀವಿ, ಇಲ್ಲಿ ಪಿಶಾಚಿ ಆಗಿರ್ತೀವಿ. ಇವೆರಡೇ ಸ್ವಾಮಿ. ಅದಕ್ಕೋಸ್ಕರ ಇವೆರಡೂ ಬಿಡಬೇಕು. ನಾನೂ ಅಹಂಕಾರ, ಅಪರಾಪೇಕ್ಷೆ ಇದೆ. ಅದಕ್ಕೋಸ್ಕರನೇ ಕರ್ಮಯೋಗದಲ್ಲಿ ಎಷ್ಟು ಜನ ಗೊತ್ತಿದೆ? ಬೇಸ್ಮೆಂಟ್. ನೀವು ಆಳವಾಗಿ ವಿಚಾರನ ಕೇಳ್ತಾ ಓದ್ತಾ ಇದ್ರೆ ನಿಮ್ಗೆ ಹೊಳೆಯುತ್ತೆ. ಸ್ವಾಮಿಗಳಿದನ್ನೆಲ್ಲೂ ಬರೆದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಬೇಕಾದಷ್ಟು ಗೊತ್ತಿದೆ. ಬಟ್ ನನಗೆ ಹೊಡೆದಿದ್ದೇನಪ್ಪ, ಈ ಥರ ಓದಿದ್ದೇನೆ ಓದ್ತಾ ಇದ್ರೆ ಠಕ್ ಅಂತ ಹೊಡೆದ್ಬಿಡ್ತು. ನೀವಿನ್ನೂ ಇಂಥವು ಎಷ್ಟೆಷ್ಟು ಸೂಕ್ಷ್ಮವಾಗಿದೆಯೋ ಯಾರಿಗೂ ಗೊತ್ತು. ಸಾಧನೆ ಮಾಡ್ತಾ ಇರಬೇಕು ಒಂದು ಕಡೆ, ಇನ್ನೊಂದು ಕಡೆ ಓದುತ್ತೇನೆ ಮತ್ತೆ ಓದ್ತಾ ಇರಬೇಕು. ಆವಾಗ ನಮಗೆ ಹೊಳೆಯಕ್ಕೆ ಶುರುವಾಗುತ್ತೆ. ಎಷ್ಟು ಚೆನ್ನಾಗಿದೆಯಾ ಬೈ ಕನಸು, ಈ ಕರ್ಮಯೋಗದಲ್ಲೇ ಇಷ್ಟು ಬೆನಿಫಿಟ್ ಇದೆಯಲ್ಲ ಅಂತ. ಹೇಗಿದೆ ನೋಡ್ರಿ ಸ್ಟೆಪ್ಸ್, ಇಷ್ಟು ಚೆನ್ನಾಗಿ ಸ್ಟೆಪ್ಸು ಸಾಧನೆಯಲ್ಲಿ ಹೇಳೋದು. ಮತ್ತು ನಾನು ಎಲ್ಲಿದ್ದೀನಿ ಗೊತ್ತಾಗ್ಬಿಡುತ್ತೆ. ಮ್ಯಾಪ್ ಹಾಕ್ಕೊಳ್ರಿ, ನಿಮ್ಮ ಗುರಿ ಮುಟ್ಬೇಕಾದ್ರೆ ಎಷ್ಟು ದೂರ ಇದೆ, ನೀವು ಎಲ್ಲಿದ್ದೀರಾ, ಫಿನಿಶ್ ಗೊತ್ತಾಗ್ಬಿಡುತ್ತಲ್ಲ. ಹಾಗೆ ಇಲ್ಲಿ ಇವ್ರ ಪ್ರಕಾರ ಹೋದರೆ ಸಾಧನೆಗಳು ಯಾವುದು, ಸಾಧನೆಯಲ್ಲಿ ನಾನೀಗ ಎಲ್ಲಿದ್ದೀನಿ, ಇನ್ನೆಷ್ಟು ದೂರ ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇದ್ರ ವಿಚಾರ ಸ್ವಲ್ಪ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ಏನಾದ್ರೂ ಇಲ್ಲಿ ಇದು ಅಲ್ಲಿಗೆ ಇವು ಎರಡನ್ನು ಬಿಟ್ರೆ, ಅದಕ್ಕೆ ಸ್ವಾಮಿಗಳು ಹೇಳಿದ್ದು ದೃಷ್ಟಾಂತಗಳು ಕೊಡ್ತಾರೆ. ಆಮೇಲೆ ಕನೆಕ್ಷನ್ ಸಿಗುತ್ತೆ. ಮೊದಲೆಲ್ಲ ಸುಮ್ಮನೆ ಬ್ಲೈಂಡಾಗಿ ನೋಡ್ಕೊಂಡು ಹೋಗ್ತಾ ಇದ್ವಿ. ಯಾರೋ ಒಂದು ಚೌನಲ್ಲಿ ಕೈ ಹಾಕ್ಬಿಟ್ಟಿರ್ತಾನೆ, ಕಾಯಿಗಳು ತುಂಬ ಇಟ್ಕೊಂಡು ಎತ್ತಕ್ಕೆ ಹೋಗ್ತಾ ಇರ್ತಾನೆ, ಬರಲ್ಲ. ಹಿರಿಯರು ಯಾರು ದೊಡ್ಡವರು ಮುತ್ತುಕರು ಕೂತಿದ್ರು, ಮಗು 2 ಪೆಟ್ಟು ಬಿಡ, ಆ 2 ಹಾಗೆ ಹಾವು ವಿಶ್ವ ಆಗಿರುತ್ತೆ.
ಕರ್ಮಸು ಕೌಶಲಂ. ನಾವೊಂದು ಟ್ರಿಕ್ ಉಪಯೋಗಿಸ್ಬೇಕು, ಅದೇ ಕರ್ಮಯೋಗ. ಕರ್ಮಸು ಕೌಶಲಂ ಏನದು? ಹಾವು, ವಿಷ. ಯಾರು ಒಬ್ಬ ಹಾವು ಹಿಡಿದು ಒಂದು ಕರ್ಮಸು ಕೌಶಲ್ಯದಿಂದ 2 ಹಲ್ಲುಗಳು ಕಿತ್ತರೆ ಯಾವುದು ವಿಷವಾಗಿತ್ತು ಇದಾವ ಅಮೃತ. ಹಾವಿಗೆ ಮಾತ್ರ ಅಲ್ಲ ಸ್ವಾಮಿ, ಅದಕ್ಕೆ ಆಹಾರ ಗೀಹಾರ ಎಲ್ಲ, ಅವನ ಸಂಸಾರ ಉದ್ಧಾರ ಆಗ್ಬಿಡುತ್ತೆ. ಅವನ ಹೆಂಡತಿ ಮಕ್ಕಳು ಎಷ್ಟು ಜನ ಬೇಕಾದ್ರೆ ಇರಲಿ, ಸಂಸಾರ ಅದರಿಂದ ಆಗ್ಬಿಡುತ್ತೆ. ಹೇಗಿದೆ ನೋಡ್ರಿ, ಇದೆ ಟ್ರಿಕ್. ಹಾಗೆ ನಾನು ಮುಕ್ತನಾಗ್ಬೇಕಾದ್ರೆ ಈ 2 ಬಿಡಬೇಕು. ಬಿಟ್ಟಿದ ತಕ್ಷಣ ಇದರ ರಿಸಲ್ಟ್ ಬ್ಯಾಲೆನ್ಸ್ಡ್ ಮೈಂಡ್ ತಾನಾಗಿ ಬರುತ್ತೆ. ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಹೇಳಿದ್ದಾರೆ, ಸಮತ್ವಂ ಯೋಗ ಉಚ್ಯತೆ ಅಂತ. ಇನ್ನ ಇದನ್ನ ಭಗವಂತನಿಗೆ ಸೇರಿಸ್ಕೊಂಡೇ ಮಾಡಬೇಕು. ಈಶ್ವರಾರ್ಪಣ ಬುದ್ಧಿ. ಜನ ಮೆಚ್ಚಬೇಕಾಗಿಲ್ಲ ನನಗೆ, ಪರಮಾತ್ಮ ಮೆಚ್ಚಬೇಕು. ಎಲ್ಲರ ಒಳಗಡೆ ಸಾಕ್ಷಿಯಾಗಿದ್ದಾನೆ. ಯಾರು ಮೆಚ್ಚಿದ ನನಗೇನಾಗಬೇಕು? ಒಳಗಡೆ ಸಾಕ್ಷಿಯಾಗಿದ್ದಾನೆ, ನಮ್ಮನ್ನು ಮೆಚ್ಚಿದ್ರೆ ಸಾಕು, ನಾನು ಯಾರು ಕೇರ್ ಮಾಡಬೇಕು? ಮತ್ತು ಜನಗಳು ಮೆಚ್ಚಕ್ಕೆ ಆಗೋದು ಇಲ್ಲ. ಹರಿನಿನ್ನಾದರೂ ಮೆಚ್ಚಿಸ್ಬೋದು, ಈ ಜನರ ಮೆಚ್ಚಿಸುವುದು ಬಲು ಕಷ್ಟ ಅಂತಾರಲ್ಲ, ದಾಸರೇ ಹಾಡಿದ್ದಾರೆ. ಇವೆಲ್ಲ ಅನುಭವದ ಮಾತುಗಳು. ಆದ್ದರಿಂದ ಇಲ್ಲಿ ಇವ್ರು ಏನ್ ಮಾಡಿದ್ರು ಕೂಡ ಅದು ಕರ್ಮಯೋಗ ಆಗಲ್ಲ. ಅಫ್ಕೋರ್ಸ್ ಈಶ್ವರ ಅಂತ ಒಂದು ಸೇರಿಸಿರ್ಬೋದು, ಮಿಕ್ಕಿರೋದು 3 ಏನ್ ಮಾಡ್ತೀರಾ? ಇಲ್ಲ, ಅಡ್ರೆಸ್ ಇಲ್ಲ. ಇನ್ನು ರಾಮಕೃಷ್ಣ ಮಠದವರು ಅವರು ಅಷ್ಟೇ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಶ್ವರನ ಸಂಬಂಧ ಇಲ್ಲದೆ ಸಮಾಜ ಸುಧಾರಣೆ, ಆಧ್ಯಾತ್ಮಿಕ ಸಾಧನೆ ಎಲ್ಲ ಭಾವಿಸೋದು ಏನಾಗುತ್ತೆ ಅಂದ್ರೆ, ಮದುವೆ ಬಸ್ನಲ್ಲಿ ನಾವು ಹೋಗ್ತಾ ಇದ್ದೀವಿ, ಮದುವೆ ಗಂಡೇ ಇಲ್ಲ. ಹೋಗಿದ್ದೆ ಮದುವೆ ಮಾಡೋಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮದುವೆಗೆ. ಗಂಡೆಲ್ಲಿ? ಗಂಡಿಲ್ಲ. ಅವನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ಗಾದೆ ಇದೆಯಲ್ಲ, ಏನದು ಗಾದೆ? ಅಳಿಯನನ್ನ ಬಿಟ್ಟು ದಿಬ್ಬಣ್ಣ ತೆರಳದಂತೆ ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಡುತ್ತೆ. ಈ ರಾಮಕೃಷ್ಣ ಮಠದವರು ಸೇವಾ ಪದ್ಧತಿನ ಇಟ್ಕೊಂತಾರೆ, ಆಚರಣೆ ತಂದಿರ್ತಾರೆ. ಶಿವ ಸೇವಾ ಹೀಗೆಲ್ಲ ಶಬ್ದಗಳನ್ನ ಹೇಳ್ತಾರೆ. ಹಾಗೆ ಆಸ್ಪತ್ರೆಯಲ್ಲಿ ಪೇಷಂಟ್ಗಳನ್ನ ನಾವು ನೋಡ್ಕೊತಾ ಇದ್ರೆ ಅದೇ ಸೇವೆ, ಅದೇ ಕರ್ಮಯೋಗ. ಕೆಲವು ಇವರೆಲ್ಲ ಹೇಳೋದು. ಮತ್ತಿನ್ನೇನು? ವಿದ್ಯಾಭ್ಯಾಸಕ್ಕೆ ಏರ್ಪಡಿಸೋದು, ಆಸ್ಪತ್ರೆಗಳಿಗೆ ಮಾಡಿಸಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಬೋದು, ಮತ್ತೆ ಕೈಗಾರಿಕೆಗಳೆಲ್ಲ ಮಾಡಿ ಅವರಿಗೆ ಈ ವಿದ್ಯೆಯನ್ನು ಹೇಳ್ಕೊಡೋದು, ಅವ್ರಿಗೆ ಸಂಪಾದನೆ ಮಾಡೋದಕ್ಕೆ ಇವೆಲ್ಲ ಹೇಳ್ತಾರೆ. ಇವನ್ ಕರ್ಮಯೋಗ ಅಂತ ಕರೀತಾರೆ. ಮತ್ತೆ ದೀನಾದಿ ಬದ್ಧರಾದವರಿಗೆ ಅನ್ನ ವಸ್ತ್ರಾದಿಗಳನ್ನ ಏರ್ಪಡಿಸೋದು. ಬಟ್ಟೆ ಇಲ್ದೇ ಇರೋರು ಬಟ್ಟೆ ಕೊಡೋದು, ಅನ್ನ ಇಲ್ದೇ ಇರೋವ್ರಿಗೆ ಅನ್ನ ಬಡಿಸೋದು, ಅನ್ನ ಕೊಡೋದು, ಔಷಧಿಗಳು ಕೊಡೋದು, ಇವೆಲ್ಲ ಆಯ್ತು. ಎಲ್ಲ ಫ್ರೀಯಾಗೆ ಮಾಡ್ತಾ ಇದ್ದಾರೆ, ಇಲ್ಲ ಅಂತಂದಿಲ್ಲ. ಇವೆಲ್ಲ ಕ್ಷಾಮ ಕಾಲದಲ್ಲಿ ಎಲ್ರಿಗೂ ಹೋಗಿ ಸೇವೆ ಮಾಡೋದು, ಅನ್ನದಾನ ಏರ್ಪಡಿಸೋದು, ಇವೆಲ್ಲ ಉತ್ತಮವಾದ ಕೆಲಸಗಳೇ. ಸಮಯ ಅದರಲ್ಲಿ ಸಂಶಯ ಇಲ್ಲ. ಪೂರ್ವದಲ್ಲಿ ನಮ್ಮ ಹಿಂದೆ ಕರ್ಮಕಾಂಡದಲ್ಲಿ ನಮ್ಮ ಇವೆಲ್ಲ ಹೇಳ್ತಾರೆ. ಏನದು? ಇಷ್ಟಾಪೂರ್ತ ದತ್ತ. ಇಷ್ಟ ಅಂತಂದ್ರೆ ಪೂರ್ತ ಅವೆರಡು. ಒಂದು ಈ ಬಾವಿ ತೋಡ್ಸೋದು, ಕೆರೆ ಕಟ್ಸೋದು, ತೋಟ ಕಟ್ಸೋದು, ಇವೆಲ್ಲ ಹಾಗೆ ಜನಗಳಿಗೂ ಉಪಯೋಗ ಆಗ್ತಾ ಇದೆ. ಬಟ್ ಇದು ಕರ್ಮಯೋಗ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಧಾರ್ಮಿಕ ಕಾರ್ಯಗಳು ಇವೆಲ್ಲ ಧರ್ಮದ ವಿಚಾರ. ಹಾಗೆ ಬಟ್ ನಮ್ಗೆ ಮೋಕ್ಷ ಬೇಕು ಅಂತಂದ್ರೆ ಇದು ಬ್ರಹ್ಮದ ವಿಚಾರ. ಆಸ್ಪತ್ರೆಗಳನ್ನ ಏರ್ಪಡಿಸೋದು, ಕೆರೆಕಟ್ಟೆ ತೋಪುಗಳು ಕಟ್ಸೋದು, ಯೋಗ್ಯರಿಗೆ ಹಿರಣ್ಯ ದಾನವನ್ನ ಕೊಡೋದು, ವಿದ್ಯೆ ಹೇಳ್ಕೊಡೋದು, ಇವೆಲ್ಲ ಈ ಕಾರ್ಯಗಳು ಎಷ್ಟೇ ಹೊಗಳಿದ್ರು, ಭಗವಂತನ ಸೇವೆ ಅನ್ನೋ ಭಾವನೆಯಿಂದ ನಡೆದರೂ ಇದು ಪೂರ್ತಿ ಕರ್ಮಯೋಗ ಆಗುವುದಿಲ್ಲ. ಇವುಗಳಲ್ಲಿ ಏನಿರ್ಬೋದು ಅಕಸ್ಮಾತ್? ಯಾಕೆ? ನಾನು ಅನ್ನೋದು ಬಿಟ್ಟಿಲ್ಲ, ಫಲಾಪೇಕ್ಷೆ ಬಿಟ್ಟಿಲ್ಲ. ಬಟ್ ಅಕಸ್ಮಾತ್ ಇವುಗಳು ಮಾಡಿದ್ರು ತಿಟ್ಕೊಳ್ಳಿ, ಖ್ಯಾತಿಗೆ ಮಾಡ್ಬೋದು, ಲಾಭಕ್ಕೆ ಮಾಡ್ಬೋದು, ಪೂಜೆಗೋಸ್ಕರ ಮಾಡ್ಬೋದು, ಇದು ಇರ್ಬೋದು.
ಆದ್ದರಿಂದ ಇದು ಕರ್ಮಯೋಗ ಆಗುವುದಿಲ್ಲ. ಕರ್ಮಗಳಲ್ಲಿ ಸಂಘವು ಇರಬಾರ್ದು. ಆದ್ದರಿಂದ ಇವು ಯಾವುದು ಕರ್ಮಯೋಗ ಅಲ್ಲ ಅಂದ್ಬಿಡ್ತಾರೆ. ಈಗ ಸಾಯಿಬಾಬಾ ಊರ್ನೇ ಕೊಂಡ್ಕೊಂಡ್ಬಿಡ್ತಾ ಇದ್ರು. ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿಸೋದು, ನೀರಿನ ಶುದ್ಧಿ ಮಾಡಿಸೋದು ಎಲ್ಲ ಸರಿ, ಭಜನೆ ಮಾಡಿಸೋದು ಇವೆಲ್ಲ ಸರಿ. ಕರ್ಮಯೋಗದ ವಿಚಾರ ಯಾರು ಹೇಳಿದ್ದಾರಪ್ಪ? ಭಗವಂತನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಎಲ್ಲ ಒಪ್ಕೊಂತೆ. ಈ 4 ಪಾಯಿಂಟ್ ಯಾರು ಹೇಳಿದ್ದಾರೆ ಹೇಳ್ರಿ? ಈ ಭಗವದ್ಗೀತೆಯಲ್ಲಿ ನಿಮ್ಗೆ ಒಂದೇ ಕಡೆ ಏನು ಸಿಗೋದಿಲ್ಲ. ಓದ್ತಾ ಹೋಗ್ರಿ, ಒಂದೊಂದು ಕಡೆ ಒಂದೊಂದು ಸಿಗುತ್ತೆ. ಏನಾದರೂ ಇಟ್ಕೊಳ್ಳಿ, ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಇದಿಷ್ಟು ಕರ್ಮಯೋಗದ ಮಾತಾಯ್ತು. ಈಗ ಧ್ಯಾನ ಯೋಗದ ಮಾತು ಹೇಳ್ತಾ ಇದ್ದಾರೆ. ಧ್ಯಾನ ಯೋಗಿ ಆಗಿರ್ತಾನವನು, ಅವನು ಬಾಹ್ಯ, ಇವನು ಅಂತರ್ಮುಖತ್ವ ಬಂದಿರುತ್ತೆ ಇವನಿಗೆ. ಆದರೆ ಅವನು ಇಲ್ಲಿ ಕರ್ಮಯೋಗ ಮಾಡೋಕೆ ಬರೋದಿಲ್ಲ, ಮೊದಲೇ ಮಾಡಿಬಿಟ್ಟಿರ್ಬೇಕು ಅವನು. ಅದಕ್ಕೆ ಬಾಹ್ಯ ಸಾಧನೆ ಅಂತಾರೆ. ಕರ್ಮವನ್ನು ಮೀರಿ ಅಂತರ್ಮುಖನಾಗಿರ್ಬೇಕು ಇವನು. ಮತ್ತೆ ಕರ್ಮಯೋಗಿಗೆ ಕರ್ಮಸಂಗ ಇರಬಾರ್ದು, ಫಲಾಪೇಕ್ಷೆ ಇರಬಾರ್ದು. ಅವೆಲ್ಲ ಮೊದಲೇ ಮಾಡಿಬಿಟ್ಟಿದ್ದಾನೆ ಅವನು. ಕರ್ತೃತ್ವ ಭೋಕ್ತೃತ್ವದ ಅಭಿಮಾನ ಇರಬಾರ್ದು ಕರ್ಮಯೋಗಿಗೆ. ಅಂದರೆ ಧ್ಯಾನ ಯೋಗ ಮಾಡಕ್ಕೆ ಹೋಗ್ಬೇಕಾದ್ರೆ ಅವನು ಬಾಹ್ಯ ಶುದ್ಧಿಗೋಸ್ಕರ ಅವನು ಮಾಡ್ಕೊಂಡಾಗಲೇ ಅವೆಲ್ಲ ಬಿಟ್ಬಿಟ್ಟಿರ್ತಾನೆ. ಯಾರವನ್ನ ಈ ರೀತಿ ಸ್ಪಷ್ಟವಾಗಿ ಮಾಡಿರ್ತಾನೋ ಅವನು ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆಯಿತು ಅಂದರೆ ಕರ್ಮಗಳು ಬಿದ್ದು ಹೋಗುತ್ತೆ, ಏಕಾಂತದಲ್ಲಿರೋದಕ್ಕೆ ಆಸಕ್ತಿ ಬರುತ್ತೆ, ಮೌನ ಮಾಡೋದಕ್ಕೆ ಕೆಪಾಸಿಟಿ ಬರುತ್ತೆ, ಅವನ ಅಂತರ್ಮುಖತ್ವ ಈಸಿಯಾಗುತ್ತೆ. ಅದಕ್ಕೋಸ್ಕರ ಕರ್ಮಯೋಗ. ಈಗ ನಾವು ಏನೇನು ಹೇಳಿದ್ವೋ ಎಲ್ಲವನ್ನೂ ಈ 4 ಸೇರಿಸಿ ಮಾಡಿದ್ರೆ ನಿಜವಾಗಲೂ ಕರ್ಮಯೋಗ ಆಗುತ್ತೆ. ನೀವೇನು ಬೇಕಾದರೂ ಮಾಡ್ರಿ. ಈಗ ಏನೇನು ಹೇಳಿದ್ವು ಅದನ್ನು ಪೋಸ್ಟ್ ಮ್ಯಾನ್ ಕರ್ಮಯೋಗ ಮಾಡ್ಬೋದು, ಒಬ್ಬ ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಒಬ್ಬ ಗುಡ್ಸೋವ್ರು ಮಾಡ್ಬೋದು, ಹೌಸ್ ವೈಫ್ ಮಾಡ್ಬೋದು. ಹಿಂದೆ ಎಲ್ಲ ಹೇಳಿದೆ. ಕರ್ಮಯೋಗದ ವಿಚಾರ ಅಲ್ಲ, ಇವಾಗ ಧ್ಯಾನ ಯೋಗದ ವಿಚಾರ ಬರಬೇಕು. ಆದ್ದರಿಂದ ಇವಿಷ್ಟು ಧ್ಯಾನ ಯೋಗಿಯು ಈ ಅಭಿಮಾನವನ್ನು ಕಳ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಕರ್ಮಯೋಗದಲ್ಲೇ ಹೊರಗಡೆ ಇರೋ ಸ್ಥೂಲವಾಗಿರೋದೆಲ್ಲ ಬಿದ್ದೋಗಿರುತ್ತೆ. ಈಗ ಒಂದು ಧ್ಯಾನ ಯೋಗಕ್ಕೆ ಬಂದಾಗ ಶಮ ದಮ ಉಪರತಿ ಇವುಗಳು ಮಾಡ್ತಾ ಇರ್ತಾನೆ. ಅದರಲ್ಲೂ ಚಿತ್ತಶುದ್ಧಿ ಮತ್ತೆ ಇನ್ನೂ ಅಂತರ್ಮುಖತ್ವ ಬರಕ್ಕೆ ಶುರುವಾಗತ್ತೆ ಅಂತ ಹೇಳಬೇಕು. ಆದ್ದರಿಂದ ಹೊರಗೆ ಮಾಡುವ ಪರೋಪಕಾರದ ಕಾರ್ಯಗಳನ್ನೆಲ್ಲ ಬಿಟ್ಟು ಕೈಕಾಲು ಮುದುರ್ಕೊಂಡು ಕುಳಿತುಕೊಂಡ್ರೆ ಏನ್ ಗತಿ ಅಂದ್ರೆ ಇಲ್ಲಿ ಒಂದು ರಹಸ್ಯವಿದೆ. ಕೆಲವರು ಹೇಳ್ತಾರೆ, ಅಲ್ರಿ ಪರೋಪಕಾರ ಇಂಥವೆಲ್ಲ ಬಿಟ್ಬಿಟ್ಟು ಅವನೊಬ್ಬನೇ ಕೂತ್ಕೊಂಡು ಮಾಡಿದ್ರೆ ಸೆಲ್ಫಿಶ್ ಅಲ್ವಾ? ಅವನು ಒಬ್ಬನೇ ಕೂತ್ಕೊಂಡು ಅವನ ದೇವರನ್ನ ನೋಡ್ಬಿಡ್ಬೇಕು ಅಂತಂದ್ರೆ ತುಂಬಾ ಸೆಲ್ಫಿಶ್ ಆಯ್ತು. ಅಥವಾ ಅವನ್ನೇನು ಹೋಗ್ತಿರ್ಲಿ, ಅದು ಆ ಸಾಧನೆನ, ಅದು ಗೊಬ್ಬು ಬಿಸಾಕ್ರಿ ಅನ್ನೋರು ಎಷ್ಟು ಜನ ಇಲ್ಲ. ಆದ್ರೆ ಕೇಳ್ತಾರೆ ಸ್ವಾಮಿಗಳು, ಇವಾಗ ನೋಡ್ರಿ ಏನದು, ಇಲ್ಲಿ ಒಂದು ರಹಸ್ಯ ಇದೆ. ಧ್ಯಾನ ಯೋಗಿ ನೋಡೋದಿಕ್ಕೆ ಯಾವ ಕರ್ಮವನ್ನು ಮಾಡೋದಿಲ್ಲ, ಯಾವ ಜನತಾ ಸೇವೆಯನ್ನು ಮಾಡದೇ ಇರುವಂತೆ ಕಾಣ್ತಾನೆ. ಅವೆಲ್ಲ ಮೊದಲು ಮಾಡಿಬಿಟ್ಬಿಡ್ಕೋ, ಆಮೇಲೆ ಮಾಡೋಕೆ ಹೋಗ್ಬಾರ್ದು. ನೋಡೋದಕ್ಕೆ ಹಂಗೆ ಕಾಣ್ತಾನೆ ನಿಜ. ಪರೋಪಕಾರದಲ್ಲಿ 2 ರೀತಿ ಉಂಟು. ಇದನ್ನ ಹಿಂದೆ ನಿಮ್ಗೊಂದ್ಸಾರಿ ಹೇಳಿದ್ದೆ. ವಿವೇಕಾನಂದರು ಹೇಳ್ತಾರಂತೆ, ಇಲ್ಲಿ ಅದನ್ನು ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಏನದು? ಈಗ ಹಸಿದವನಿಗೆ ಒಂದೊತ್ತು ಊಟ ಕೊಟ್ರಿ, ಆಯ್ತು, ಅವನು ಹೊಟ್ಟೆ ಹಸ್ವಾಯ್ತು. ತಿರ್ಗಾ ಮಧ್ಯಾಹ್ನಕ್ಕೆ ತಿರ್ಗಾ ಹೊಟ್ಟೆ ಹಸ್ವಾಗುತ್ತೆ, ತಿರ್ಗಾ ಏನು ಮಾಡಬೇಕು? ತಿರ್ಗಾ ಅನ್ನ ಕೊಡಬೇಕು. ಆಯ್ತು, ಕೊಟ್ರಿ. ತಿರ್ಗಾ ರಾತ್ರಿಗೆ ಹೊಟ್ಟೆ ಹಸ್ವಾಗುತ್ತೆ, ತಿರ್ಗಾ ಏನು ಮಾಡಬೇಕು? ತಿರ್ಗಾ ಅನ್ನ ಕೊಡಬೇಕು. ಅಂಥವನಿಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಮಾಡಬೇಕಪ್ಪ? ಪ್ರಶ್ನೆ ಕೇಳ್ತಾ ಇದ್ದಾನೆ. ಅವನಿಗೆ ತನ್ನ ಕಾಲ ಮೇಲೆ ಅವನು ನಿಂತ್ಕೊಂಡು ಹಣ ದುಡ್ಕೊಳ್ತಾರ. ಆದರೆ ಅವನು ಮತ್ ನಿಮ್ಮ ಹತ್ರ ಬಂದು ಭಿಕ್ಷೆ ಕೇಳೋದು ಬೇಕಾಗಿಲ್ಲ. ಅನ್ನದಾನ ಅತ್ಯಂತ ಶ್ರೇಷ್ಠ. ಬಟ್ ಅವನಿಗೆ ಅವನ ಕಾಲ ಮೇಲೆ ಅವನೇ ದುಡ್ಕೊಂಡು ಹಣ ಸಂಪಾದನೆ ಮಾಡಿದಾಗ ಅವನು, ಅವನ ಹೆಂಡತಿ, ಮಕ್ಕಳು, ಮನೆ ಮಠ ಅವನೇ ಸಂಪಾದನೆ ಮಾಡಿಕೊಂಡು ಇನ್ನು 10 ಜನಕ್ಕೆ ಅನ್ನ ಹಾಕ್ಬೋದು.
ಆದ್ರಿಂದ ಅನ್ನದಾನಕ್ಕಿಂತ ವಿದ್ಯಾದಾನ. ವಿದ್ಯಾ ಅಂತಂದ್ರೆ ಅವನಿಗೇನು ಪಾಠ ಹೇಳ್ಕೊಡ್ಬೇಕು ಅಂತೇನಿಲ್ಲ. ಏನು ಹೇಳ್ಕೊಡ್ಬೋದು, ಅವನಿಗೆ ಈ ಕೈ ಕೆಲಸ ಹೇಳ್ಕೊಡೋದು, ಚಪ್ಪಲಿ ಹೊಲಿಯೋದು, ಏನೋ ಬೇಕಾದಷ್ಟು ಇದೆಯಲ್ಲ, ಕೆಲವರೆಲ್ಲ ಮಾಡ್ತಾರಲ್ಲ, ಅಂಥವನ್ನೆಲ್ಲ ಹೇಳ್ಕೊಡ್ಬೋದು. ಈಗ ಅವನು ಪ್ರತಿ ಸಾರಿ ನಿಮ್ಮ ಹತ್ರಕ್ಕೆ ಅಂತ ಬರೋದಿಲ್ಲ. ಅಂಥವನಿಗೆ ದುಃಖ ಇದ್ದೇ ಇರುತ್ತೆ. ಈಗ ಈ ದುಃಖನ ಹೇಗೆ ಕಳೀತೀರಾ? ಪರ್ಮನೆಂಟ್ ಆಗಿ ದುಃಖ ಹೋಗ್ಬೇಕು. ಪ್ರಶ್ನೆ ಕೇಳ್ತಾ ಇದೆ. ಅವನಿಗೆ ದುಃಖ ಇದ್ದೇ ಇರುತ್ತೆ. ದುಃಖ ಇರಲ್ವೇನೋ? ಎಷ್ಟೇ ಬುದ್ಧಿವಂತನಾಗ್ಲಿ, ಏನೇ ಸಂಪಾದನೆ ಮಾಡ್ಲಿ, ದುಃಖ ಇರಲ್ವ? ಈ ದುಃಖ ಪರ್ಮನೆಂಟ್ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ವಿದ್ಯೆ, ಜ್ಞಾನ, ಆಧ್ಯಾತ್ಮದ ವಿದ್ಯೆ ಕೊಟ್ರೆ ಹುಟ್ಟು ಸಾವುಗಳನ್ನೇ ತಪ್ಪಿಸ್ಕೊಂಡ್ಬಿಡ್ತಾನೆ. ಹೇಗಿದೆ? ಇದು ಪರ್ಮನೆಂಟ್ ಸಲ್ಯೂಷನ್. ಮತ್ತೆ ಹುಟ್ಟು ಬರೋದೇ ಇಲ್ಲ. ಈಗೇನೋ ದುಃಖ ಕಳ್ಕೊಳ್ಳೋದಕ್ಕೆ ನೀವು ಹಣ ಸಂಪಾದನೆ ಮಾಡಿದ್ರೆ ಮತ್ತೆ ದುಃಖ ಇದ್ದೇ ಇರುತ್ತೆ. ಎಷ್ಟೇ ಹಣ, ಶ್ರೀಮಂತರಾಗಿ. ಹ್ಯಾಪಿ ಅನಾಲಿಸಿಸ್ ಹೇಳಿದ್ ಗೊತ್ತಲ್ವಾ ನಿಮ್ಗೆ? ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್. ಸ್ಟೇಟ್ ಲೆವೆಲ್ನಲ್ಲಿ ಮೈಸೂರು ಮಹಾರಾಜರು ಇಂಡಿವಿಜುವಲ್ ಹೇಳಿದಾಗ ನಾನು ಆರ್ಯ ಅಂತನವರು, ಮತ್ತೆ ಸ್ಟೇಟ್ ಲೆವೆಲ್ನಲ್ಲಿ ಮೈಸೂರು ಮಹಾರಾಜರು ಸೂಯಿಸೈಡ್ ಮಾಡ್ಕೊಂಡಿದ್ದು. ಇಂಟರ್ನ್ಯಾಷನಲ್ ಲೆವೆಲ್, ಇದು ಕಂಟ್ರಿ ಲೆವೆಲ್ನಲ್ಲಿ ಅಮೇರಿಕಾ ಎಕ್ಸಾಂಪಲ್ ಕೊಟ್ಟಿದ್ದು. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಲೆಕ್ಸಾಂಡರ್ ಮತ್ತೆ ಅವರು ಬೇರೆಯವರು ದೇಶಕ್ಕೆ ಒಡೆಯನಾಗಬೇಕು ಅಂತಂದಿದ್ದು. ಇನ್ನೂ ಮೇಲ್ಗಡೆ ಬೇರೆ ಲೋಕದಲ್ಲಿ ಇಂದ್ರ, ಅವನಿಗೂ ಏನು ದುಃಖ ತಪ್ತಾ, ಭಯ ತಪ್ತಾ? ಅದಕ್ಕೋಸ್ಕರನೇ ಇಂದ್ರನ ಲೆವೆಲ್ ದೇವತೆಗಳಲ್ಲಿ ಇಂದ್ರ ಒಡೆಯ. ಅಷ್ಟೆಲ್ಲ ಅವನಿಗೆ ಸಿಕ್ಕಿತ್ತು, ಆದರೆ ಖುಷಿಯಾಗಿದ್ನ? ಭಯ. ಯಾವಾಗ ರಾಕ್ಷಸರು ಬಂದು ನನ್ನ ಸೀಟ್ನ ಆಕ್ಯುಪೈ ಮಾಡ್ಕೊಂತಾರೋ, ಭಯ ಸ್ವರೂಪ, ಅಭಯ ಸ್ವರೂಪ ಇಲ್ಲ. ಇಂಥವರಿಗೆ ಈ ಆಧ್ಯಾತ್ಮದ ವಿದ್ಯೆ ಹೇಳ್ಕೊಟ್ರೆ ಹೆಂಗಿರುತ್ತೆ ಸ್ವಾಮಿ? ಹೆಂಗಿರುತ್ತೆ? ಮುಕ್ತನಾಗ್ಬಿಟ್ರೆ ಅವನು ಅಲ್ಲಿ ಯಾವ ಶ್ರೇಷ್ಠ ಅಂತ ಆಯ್ತು. ಇದನ್ನ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅಜ್ಞಾನವನ್ನ ಕಳೆಯುವುದು ಹೆಚ್ಚಿನ ಉಪಕಾರ. ಶಾಶ್ವತವಾದ ಅಜ್ಞಾನ ಅಂದ್ರೆ ಏನು? ಇವೆ ನಾನು ನನ್ನದು ಅಂತ ನಾವು ಮಾಡ್ಕೊಂಡಿದ್ದೀವಲ್ಲ, ಇರೋದು ಆತ್ಮಸ್ವರೂಪ. ತಪ್ಪಾಗಿ ಶರೀರವನ್ನು ನಾನು ಅಂದ್ಕೊಂಡಿದ್ದೇನಲ್ಲ, ಅದೇ ಅಜ್ಞಾನ, ರಾಂಗ್ ನಾಲೆಡ್ಜ್. ಅದನ್ನು ಕಳೆದು ಬಿಟ್ರೆ ಇಷ್ಟಂತ ಗೊತ್ತಾಯ್ತು. ಅಲ್ಲಿಗೆ ಅನ್ನದಾನಕ್ಕಿಂತ ವಿದ್ಯಾದಾನ, ವಿದ್ಯಾದಾನಕ್ಕಿಂತ ಇದು. ನಾನು ತುಂಬಾ ಜನ ಹೇಳ್ತಾ ಇದ್ದೇನೆ, ನಮ್ಮ ಡಾಕ್ಟರ್ಗಳೆಲ್ಲ ಹುಚ್ಚ ಕಣ ಅವನು. ಈ ಡಾಕ್ಟರ್ ಪ್ರೊಫೆಷನ್ ಅನ್ನೋದಿದೆ ನೋಡು, ಅದು ಎಂಥದ್ದದು? ನೋಬಲ್ ಪ್ರೊಫೆಷನ್. ನಿಮ್ಗೇನೋ ತಲೆ ಇದೆಯೇನೋ, ಕ್ಲಿನಿಕ್ ಬಿಟ್ಕೊಂಡು ಏನೋ ದೊಡ್ಡ ಪುರಾಣ ಓದ್ಕೊಂಡು ಕೂತಿದ್ದಾನೆ. ಅವ್ರಿಗೇನು ಗೊತ್ತು? ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ತುಂಬಾ ಜನ ಕೇಳ್ತಾ ಇದ್ದೆ, ನಮ್ಮ ಡಾಕ್ಟರ್ಗಳು ಫ್ರೆಂಡ್ಸು. ಅಲ್ಲ ಕಣೋ, ನಿನ್ ಶಕ್ತಿ ಇದೆ, ಎಲ್ಲ ಇದೆ, ನೀನು ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಇದಕ್ಕಿಂತ ನೋಬಲ್ ಪ್ರೊಫೆಷನ್ ಯಾವುದೂ ಇಲ್ಲ ಅಂತ ಎಲ್ಲರೂ ಹೊಗಳ್ತಾರೆ. ಜನಗಳಿಗೆ ಪೇಷಂಟ್ ಕಾಯಿಲೆ ವಾಸಿ ಮಾಡ್ತಾ ಇದ್ರೆ ಎಂಥ ಖುಷಿ. ನಾವೆಲ್ಲ ನೋಡಿದ್ದೀನಿ ನಾನು. ಅದಕ್ಕಿಂತ ಖುಷಿ ಗೊತ್ತಿಲ್ಲ ನಿನಗೆ ಅದು ಅಂತ. ಅಲ್ಲ ಕಣ್ರು, ನಾನು ಇಲ್ಲಿ ಡಾಕ್ಟರ್ ಆಗಿದ್ದಾಗ ಯಮನ್ಗೂ ನನಗೂ ಕಾಂಪಿಟೇಷನ್. ಯಮ ಪೇಷಂಟ್ಗಳನ್ನ ಆ ಕಡೆ ಎಳೆಯೋದು, ನಾನು ಏನೇನೋ ಕೊಟ್ಟು ಈ ಕಡೆ ಎಳೆಯೋದು. ಯಾರು ಗೆಲ್ತಾರೆ? ಯಮನ ಗೆಲ್ಲೋದು. ಇವೆಲ್ಲ ನೋಡಿ ಬೇಜಾರಾಗಿ ಯಮ ನಮ್ಮ ತಂಟೆಗೆ ಬರಬಾರ್ದು ಅಂತ ಒಂದು ವಿದ್ಯೆ ಇದೆಯಾ? ಭವರೋಗ ವೈದ್ಯರು ಅವ್ರು ಹೇಳಿದ್ರೆ ಇವನ ಎಷ್ಟು ಚೆನ್ನಾಗಿ ಹೇಳ್ತಿಯಲ್ಲೋ, ಕರೆಕ್ಟು ಅಂತಾರೆ. ಕಲ್ತ್ಕೊಳ್ಳೋದು ಬಿಡೋದು ಬೇರೆ, ಕನ್ವಿನ್ಸ್ ಆಯ್ತಲ್ಲ. ಅರೆ ಹುಟ್ಟು ಸಾವುಗಳನ್ನೇ ತಪ್ಪಿಸ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಯಾರು ಖುಷಿ ಆಗೋದಿನ? ಅದು ಭವರೋಗ ವೈದ್ಯರು. ಮೊದಲು ವೈದ್ಯನೇ ಈ ಫೈಟಿಂಗ್ ಇರ್ತಾ ಇತ್ತಲ್ಲ. ಈಗ ಭವರೋಗ ವೈದ್ಯರು. ಭವರೋಗ ರೋಗದಲ್ಲಿ 2 ಥರನಂತೆ. ಆಯುರ್ವೇದದಲ್ಲಿ ಹೇಳ್ತಾರೆ ಇವೆಲ್ಲ. ನಿಮ್ಗೆ ಹಿಂದೆ ಹ್ಯಾಪಿ ಅನಾಲಿಸಿಸ್ನಲ್ಲಿ ಹೇಳಿದ್ದೆ. ಒಂದು ಈ ಕಾಯಿಲೆಗಳಲ್ಲಿ 2 ಥರ ಉಂಟು. ಯಾವುದದು? ವ್ಯಾಧಿ, ಆದಿಜ ವ್ಯಾಧಿ, ಇನ್ನೊಂದು ವ್ಯಾಧಿ. ಆದಿಜ ವ್ಯಾಧಿ. ಆದಿಜ ಅಂದ್ರೆ ಅನಾದಿ ಕಾಲದಿಂದ ಬಂದಿರೋ ರೋಗ, ಯಾರಿಗೂ ಗೊತ್ತಿಲ್ಲ ಅದು. ಯಾಕೆ ಬಂತು, ಹೇಗ್ ಬಂತು, ಯಾರಿಗೂ ಗೊತ್ತಿಲ್ಲ. ಅನಾದಿಜ ವ್ಯಾಧಿ. ಇನ್ನೊಂದು ಬರೀ ವ್ಯಾಧಿ.
ಅಂತ. ಆ ವ್ಯಾಧಿ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಅಷ್ಟೇ. ಇರಲಿ, ಯಾವತ್ತಾದ್ರೂ ಒಂದಿನ ಚಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಈ ಕಾಯಿಲೆಗಳು ಪೂರ್ತಿ ವಾಸಿ ಆಗೋಲ್ಲ, ದೇಹನೇ ಒಂದಿನ ಬಿಟ್ಟು ಹೋಗ್ಬೇಕು. ಅನಾದಿಜ ವ್ಯಾಧಿ ಅಂತಿದೆಯಲ್ಲ, ಫಸ್ಟ್ ಆಫ್ ಆಲ್ ಅದರ ಕಾಂಪ್ಲೇಂಟ್ಸೇ ಯಾರಿಗೂ ಇಲ್ಲ. ಈಗ ನನಗೇನಾದರೂ ಒಂದು ಸ್ವಲ್ಪ ಜ್ವರ ಬಂದಿದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತೀನಿ. ಈ ಭವರೋಗ ಯಾರಿಗೇನು ತೊಂದರೆ ಕೊಟ್ಟಿದೆ? ಯಾರಿಗಾದ್ರು ಕೊಟ್ಟಿದೆಯಾ ತೊಂದರೆ? ಏನು ಕೊಟ್ಟಿಲ್ಲ, ಆರಾಮಾಗಿದ್ದೀನಿ ನಾನು. ಈ ವಿಚಾರ ಕೇಳಿದ ಮೇಲೆ ನಮಗೆ ಭವರೋಗ ಇದೆ ಅನ್ನೋದು ಗೊತ್ತಾಗುತ್ತೆ. ಆಗ ಒಳಗಡೆ ಬೆಂಕಿ ಉರಿದಂಗಾಗತ್ತೆ. ಈ ಕಾಯಿಲೆ ಇದೆಯಲ್ಲ, ನಾನು ಯಾವಾಗ ವಾಸಿ ಮಾಡ್ಕೋಬೇಕು? ಆರಾಮ. ಎಲ್ರಿಗೂ ಗೊತ್ತಾಗಲ್ಲ, ಹೇಳಿದ್ರು ಅರ್ಥ ಆಗಲ್ಲ. ಅದಕ್ಕೆ ನಾನು ಈ ಭವರೋಗ ವೈದ್ಯನಪ್ಪ ನಾನು ಅಂತಂದ್ರೆ ಒಂದ್ ಸ್ವಲ್ಪ ಹೇಳ್ಕೊಡೋದು ಆ ಥರ. ನಮಗ್ ಸಿಕ್ಕಿದ್ದೀರಲ್ಲ ಸರ್ ಭವರೋಗ ವೈದ್ಯರು, ನಮ್ಮ ಅದೃಷ್ಟ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿದ್ದಾರೆ, ದೊಡ್ಡ ಭವರೋಗ ವೈದ್ಯರು, ಪ್ರೊಫೆಸರ್. ಮೆಡಿಕಲ್ ಕಾಲೇಜೇ ಓಪನ್ ಮಾಡಿದ್ದಾರೆ ಅವರು, ಭವರೋಗದ ಮೆಡಿಕಲ್ ಕಾಲೇಜ್. ಅದ್ರಲ್ಲಿ ನಾವಿನ್ನೂ ಸ್ಟೂಡೆಂಟ್ಸು. ಏನ್ ಹೇಳ್ತೀರಾ? ಹೆಂಗಿದೆ ನೋಡ್ರಿ. ಇನ್ನು ಈಗ ನನಗೇನಾದ್ರೂ ತೊಂದರೆ ಆಗಿದ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತೀನಿ. ಈ ಭವರೋಗದ್ದು ಯಾರಿಗೂ ಗೊತ್ತಾಗದೇ ಇಲ್ವೇ? ಇದ್ರ ಕಾಯಿಲೆ ಸಿಂಪ್ಟಮ್ಸ್ ಏನು ಸಿಂಪ್ಟಮ್ಸ್? ದುಃಖಾಲಯ ಅಂತ ಹೇಳಕ್, ದುಃಖಾಲಯ. ಆ ದುಃಖ ಯಾಕೆ ಅಂತ ನೋಡಕ್ಕೆ ಹೋಗಲ್ವೇ? ಅದು ಬಂದಿರೋದು ಹಾಗೆ. ಅಂದ್ರೆ ಭವರೋಗ, ಯಾರಿಗಾದ್ರೂ ಭವರೋಗ ಅಂತ ಹೇಳಿದ್ರೆ ಡಾಕ್ಟರ್ಗಳಿಗೆ ಗೊತ್ತಿಲ್ಲ, ಇನ್ನು ಪೇಷಂಟ್ಗೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ದೆ, ನಾವು ಪುಸ್ತಕ ಓದಿದಾಗ ಈ ಕಡೆ ದಾರಿಯಿಂದ ವಿಚಾರಗಳನ್ನ ಕೇಳಿದಾಗ, ಓಹೋ ಭವರೋಗ ಅಂದ್ರೆ ಮತ್ತೆ ಅದನ್ನು ವಾಸಿ ಮಾಡ್ಕೋಬೇಕಲ್ಲಪ್ಪ, ನನ್ಗೆ ಎಷ್ಟು ಹಿಡ್ತಾ ಇದೆ. ಆ ರೋಗದ್ದೇನು ಅಂತಂದ್ರೆ ನಾನು ಅನ್ನೋ ಅಹಂಕಾರ, ನನ್ನದು ಅನ್ನೋ ಮಮಕಾರ. ಇದಕ್ಕೆ ಏನಂತಾರೆ? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದ್ರೆ, ನಮ್ಮ ವೇದಾಂತದಲ್ಲಿ ಶೋಕ ಮೋಹ ಇದೆ ಕಾಯಿಲೆ. ಇದನ್ನು ವಾಸಿ ಮಾಡ್ಕೋಬೇಕು ಅಂತ. ಇರಲಿ, ಸುಮ್ಮನೆ ಹೇಳಿದೆ. ಇಲ್ಲಿ ಇದನ್ನು ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ನೀವೆಷ್ಟೇ ಸಮಾಜ ಸೇವೆ ಹೆಚ್ಚು ಅಂತ ಸೇರಿ ಮಾಡ್ತೀರೋ, ಅವು ಎಲ್ಲದಕ್ಕಿಂತ ಈ ಧ್ಯಾನ ಯೋಗಿ ಇದ್ದಾನಲ್ಲ, ತುಂಬ ಗ್ರೇಟ್. ಮುಂದಕ್ಕೆ ಹೇಳ್ತಾರೆ ನೋಡ್ರಿ, ಅವನ್ನ ಹೊಗಳ್ತಾರೆ ಹೆಂಗಿರ್ತಾನೆ ಅಂತ. ಆ ಧ್ಯಾನ ಯೋಗಿ ಮಾಡೋ ಸೇವಾ ಇದೆಯಲ್ಲ, ಸಮಾಜ ಸೇವಾ, ಇದು ಯಾರಿಗೂ ಗೊತ್ತಾಗೋದಿಲ್ಲ. ಇದು ತುಂಬ ಹೆಚ್ಚಿಂದು ಅಲ್ಲ ಸ್ವಾಮಿ. ಧ್ಯಾನ ಯೋಗಿ ಸುಮ್ಮನೆ ಕೂತಿರ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿಗಳು ಯಾವ ಕರ್ಮಯೋಗ ಮಾಡ್ತಾ ಇದ್ರು? ಸುಮ್ಮನೆ ಒಂದ್ ಕಡೆ ಒಳ್ಳೆ ಬಂಡೆ ತರ ಬಿದ್ದಿರ್ತಾ ಇದ್ರು. ಗೊತ್ತಾ ರಮಣ ಮಹರ್ಷಿಗಳು ಹೆಂಗಿರ್ತಾ ಇದ್ರು ಅಂತ? ಆ ಕಲ್ಲಿನ ಒಂದು ಬೆಂಚ್ ಹಾಕ್ತಾ ಇದ್ರಂತೆ, ಈ ಪಾರ್ಕ್ಗಳಲ್ಲಿ ಹಾಕ್ತಾರೆ ನೋಡ್ರಿ. ಅವರು ಮಲ್ಕೊಂಡ್ಬಿಟ್ಟು ಒಂದೇ ಒಂದು ಲಂಗೋಟಿ, ಎಂಥದ್ದು ಇಲ್ಲ, ಸುಮ್ಮನೆ ಹಿಂಗೆ ಮಲ್ಕೊಂಡು ಎಲ್ಲೋ ನೋಡ್ಕೊಂಡು. ಬೆಳಗೆರೆ ಕೃಷ್ಣಶಾಸ್ತ್ರಿಗಳಲ್ಲಿ ಹೋದಾಗ ಅವರು 6 ತಿಂಗಳಿದ್ರಂತೆ. ಮೊದಲು 3-4 ತಿಂಗಳು 5 ತಿಂಗಳು ಅವ್ರಿಗೆ ಅನ್ಸಿದ್ದು ಏನಂತ ಗೊತ್ತಾ? ಇವನೊಬ್ಬ ದೊಡ್ಡ ಸೋಂಬೇರಿ, 3 ಹೊತ್ತು ಅದ್ರ ಮೇಲೆ ಮಲಗಿರ್ತಾನೆ, ಸುಮ್ಮನೆ ಕವಳ ತಿಂತಾನೆ, ಹೋಗಿದಲ್ಲಿ ಮಲ್ಕೊಂತಾನೆ. ಇನ್ನಿಲ್ಲಿ ಅವಾಗ 1000 ಜನ ಬರ್ತಾ ಇದ್ರಂತೆ, ಪ್ರತಿದಿನ 1000 ಜನ. ಅಲ್ಲಿ ಈ ಕಡೆ ಗಂಡಸರು, ಈ ಕಡೆ ಹೆಂಗಸರು. ಅವರು ಸುಮ್ಮನೆ ಕೂತಿರೋದಂತ. ಇವರು ಕೆಲ್ಸಗಳೆಲ್ಲ ಬಿಟ್ಟು ಬಂದು ಕೂದಿದ್ದಾರೆ. ನೋಡಿದ್ರೆ ಏನ್ ಅನ್ಬೇಕಿದೆ? ಸೋಂಬೇರಿ ಕಟ್ಟೆ, ಮಾತಿಲ್ಲ ಏನಿಲ್ಲ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಒಂದೇ ಒಂದು ಉತ್ತರ, ರಮಣ ಮಹರ್ಷಿಗಳು ಇಷ್ಟಂತ ಇರ್ತಾ ಇದ್ದೀವಿ. ಏನ್ ಫಾರಿನರ್ಸ್ ಎಲ್ಲ ಬರ್ತಾ ಇದೆ ಹಾಗೆ. ಈಗ ಏನ್ ಮಾಡ್ತಾ ಇದ್ರು ಇವರು? ಏನ್ ಮಾಡ್ತಾರಪ್ಪ ಇವರು? ಏನ ಸೇವೆ ಮಾಡಿದ್ರ? ಏನ ಭಜನೆ ಹೇಳ್ಕೊಟ್ರ? ಏನ ಜಪ ಕೊಟ್ರ? ಅವರು ಯಾರಿಗಾದ್ರ ಕಾಲ್ ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡಿದ್ರ? ಹಣ್ಣು ಕೊಟ್ರ? ಮಣ್ಣು ಕೊಟ್ರ? ಹೂವು ಕೊಟ್ರ? ಏನು ಅಕ್ಷತೆ ಕಾಳು ಕೊಟ್ರ? ಎಂಥದ್ದು ಇಲ್ಲ. ಯಾರಾದ್ರು ನಮಸ್ಕಾರ ಮಾಡೋಕ್ ಬಂದ್ರೆ, ಅಪ್ಪ ನನ್ನ ಕಾಲು ಶ್ರೇಷ್ಠ ಅಂತ ಏನ್ ಅನ್ಕೊಂತೀಯ? ನಿನ್ನ ಕಾಲು ಅಷ್ಟೇ ಶ್ರೇಷ್ಠ ಕಣಪ್ಪ, ಯಾಕೆ ನಮಸ್ಕಾರ ಮಾಡ್ತೀಯ? ಇದಪ್ಪ ಇದು
ಅಂತ ನಮ್ಗೆ ಅನ್ಸಲ್ವೇನೋ? ಅದನ್ನು ಹೇಳ್ತಾ ಇದ್ದಾರೆ. ಒಬ್ಬ ಧ್ಯಾನಿಯೋಗಿಯ ಪ್ರಭಾವದಿಂದ ಅವನೇನು ಮಾಡಬೇಕಾಗಿಲ್ಲ, ಸುಮ್ಮನೆ ಅವನಿದ್ರೆ ಸಾಕು. ಅವನ ದರ್ಶನ ಸ್ಪರ್ಶನ ಇಲ್ವೇ ಇಲ್ಲ. ಯಾರು ನಮಸ್ಕಾರ ಮಾಡ್ತಾ ಇರ್ಲಿಲ್ವಂತೆ, ಅವರು ಹಿಂಗ್ ಕೈ ಮುಟ್ಟು ಆಶೀರ್ವಾದ ಮಾಡೋದು, ಏನ್ ಹಿಂಗ್ ತಿಲಕ ಹಚ್ಚೋದು, ಕುಂಕುಮ ಹಚ್ಚೋದು, ಹಣ್ಗ ಎಂಟದೇ ಇಲ್ಲ. ಹೇಗಿದೆ? ಮಾತೇ ಕಡಿಮೆ. ಬಟ್ ಅಲ್ಲಿ ಬೋರ್ಡ್ ಹಾಕಿರ್ತಾ ಇದ್ರು, ಯಾರು ಯಾವಾಗ ಬೇಕಾದ್ರು, ಯಾವುದ್ರ ಬಗ್ಗೆ ಬೇಕಾದ್ರು ಪ್ರಶ್ನೆ ಸಂಕೋಚ ಇಲ್ಲದೆ ಕೇಳ್ಬೋದು. ಯಾವಾಗ ಬೇಕಾದ್ರು, ಎಲ್ಲಿ ಬೇಕಾದ್ರು, ಹೇಗೆ ಬೇಕಾದ್ರು ಪ್ರಶ್ನೆ ಕೇಳ್ಬೋದು. ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕಾದ್ರು. ಬಟ್ ಅವ್ರಿಗೆ ಗೊತ್ತಿದ್ರೆ ಹೇಳ್ತಾರೆ. ಅಲ್ಲ, ಲ್ಯಾಂಗ್ವೇಜ್ ಇಲ್ಲ, ಯಾರಾದರೂ ಟ್ರಾನ್ಸ್ಲೇಟ್ ಮಾಡೋದು ಏನಾದರೂ ಇಂಗ್ಲೀಷ್ ಸ್ವಲ್ಪ ಬರ್ತಾ ಇತ್ತು ಅಂತ ಅವ್ರಿಗೆ, ಏನಾದರೂ ಇಲ್ಲಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು 5 ತಿಂಗಳಲ್ಲಿ ಇದ್ದು ಅವ್ರಿಗೆ ಈಗ ನಮಗೂ ಹಿಂಗೆ ಅಲ್ವಾ ಅನ್ಸೋದು? ಏನು ಗೊತ್ತಿಲ್ಲದೆ ಸುಮ್ಮನೆ ನೋಡಿದ್ರೆ ಅವನು 3 ಹೊತ್ತು ತಿನ್ಕೊಂಡು ಹಿಂಗೆ, ಅದು ಆಕಾಶದ ಕಡೆ ಎಲ್ಲ ನೋಡ್ಕೊಂಡು ಅವನು ಬಿದ್ದಿರ್ತಾನೆ. ಇವನ್ ನೋಡ್ಕೊಂಡು ಜನಗಳು ನಿದ್ದೆ ಮಾಡಿಕೊಂಡು ತಗಡಿಸ್ಕೊಂಡ ಕೂತಿರ್ತಾರೆ. ಯಾರಿಗೇನು ಲಾಭ? ಆಮೇಲೆ ನೋಡ್ರಿ, ಒಂದು ಸಾರಿ ಇವರು ರಮಣ ಮಹರ್ಷಿಗಳು ಎದ್ದು ಹೋಗ್ತಾ ಇದ್ರಂತೆ. ಈ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ನಿಂತಿದ್ರಂತೆ. ಹೋಗುವಾಗ ಅದು ಏನ್ ದೃಷ್ಟಿ ಅವ್ರ ಮೇಲೆ ಬಿತ್ತೋ, ಆ ಕೃಷ್ಣ ಶಾಸ್ತ್ರಿಗಳನ್ನ ಇವ್ರು ನೋಡಿದ್ರಂತೆ, ಅವರು ಇವ್ರನ್ನ ನೋಡಿದ್ರಂತೆ. ಅವ್ರ ಕಣ್ಣು ಇವ್ರ ಕಣ್ಣು ಒಂದೇ ಇದಾಯ್ತಂತೆ. ಅಷ್ಟೇನಪ್ಪ, ಏನಾಯ್ತು ಗೊತ್ತಿಲ್ಲ, ಅವ್ರು ಹೇಳೋದು. ಆಮೇಲೆ ಅವ್ರು ಹೋಗ್ಬಿಟ್ರು. ಒಂದು ಮಾತಿಲ್ಲ, ಏನೂ ಇಲ್ಲ, ನಾನು ಏನೂ ಕೇಳಲಿಲ್ಲ. ಆಮೇಲೆ ನನ್ಗೆ ಏನಾಯ್ತು ಗೊತ್ತಿಲ್ಲ ಅಂತಾರೆ. ಅವ್ರು ಬರ್ತಿದ್ದಾರೆ ನೋಡ್ರಿ, ಅವ್ರ ಜೀವನ ಚರಿತ್ರೆಯಲ್ಲಿ. ರಮಣ ಮಹರ್ಷಿಗಳ ಆಶ್ರಮದಲ್ಲಿ ನನ್ನ ಅನುಭವ ಏನು, ಕನಗಡ ಆಶ್ರಮದಲ್ಲಿದ್ದಾಗ ನನ್ನ ಅನುಭವ ಏನು, ಗಾಂಧೀಜಿ ಜೊತೆನಲ್ಲಿದ್ದಾಗ ನನ್ನ ಅನುಭವ ಏನು, ಆಮೇಲೆ ಮುಕುಂದೂರು ಸ್ವಾಮಿಗಳಲ್ಲಿ 18 ವರ್ಷ ಇದ್ದಾಗ ನನ್ನ ಅನುಭವ ಏನು. ಪುಸ್ತಕ ನೋಡ್ಬೇಕು. ಏನಾಯ್ತಂತ ಗೊತ್ತಾ? ಅವತ್ತು ಕೊನೆಗೆ ಅಲ್ಲಿಂದ ಅವ್ರ ರೂಮ್ ಒಂದು ಸ್ವಲ್ಪ ದೂರ, ಆ ಪೆಂಡಾಲು ಹಾಕಿದ್ರು, ಅದು ಮಣ್ಣು, ಏನ್ ಕುಶನ್ ಗಿಶನ್ ಎಂಥದಿಲ್ಲ. ಅಲ್ಲಿ ಮರಳು ಮೇಲೆ ಕೂತ್ಕೋಬೇಕು. ಮೇಲೊಂದು ಹೆಂಚಲ್ಲ, ಇದು ಶೀಟ್ ಹೈಟ್ನಲ್ಲಿ ಮಾಡಿದ್ರು. ಸಮ್ಮರು ಬೆಳಕು ಗಿಳಕೆ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು, ಗಾಳಿ ಆಡ್ತಾ ಇತ್ತು ಅಷ್ಟೇ. ಮಳೆ ಬಂದರೆ ಮಳೆ, ಅಲ್ಲೆಲ್ಲ ನೆಂದೋಗ್ಬಿಡುತ್ತೆ ನನಗೆ. ಕೊನೆಗೆ ಏನಾಯ್ತು, ಕೊನೆಗೆ ಅವ್ರು ಹೋದ್ಮೇಲೆ ಏನಾಯ್ತು ಗೊತ್ತಿಲ್ಲ. ಹಾಗೆಯೇ ನಾನು ಸ್ವಲ್ಪ ಬಂದೆ, ಅಲ್ಲೇ ಬೆಂಚ್ಗಳಿತ್ತು ಒಂದು ಸ್ವಲ್ಪ ದೂರ. ನನ್ನ ರೂಮ್ಗೆ ಹೋಗ್ಬೇಕಾದ್ರೆ ಯಾಕೋ ನಡ್ಕೊಂಡು ಹೋಗೋಕೆ ಆಗಲಿಲ್ಲ. ಅಲ್ಲೇ ಕೂತ್ಕೊಂಡ್ರೆ ನಡಿಯಕ್ಕಾಗ್ತಾ ಇಲ್ಲ. ಮನಸ್ಸು ಯಾಕೋ ಎಳ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಎಷ್ಟು ಗಂಟೆ ಕೂತಿದ್ದೀನೋ ಗೊತ್ತಿಲ್ಲ ನನಗೆ. ಆಮೇಲೆ ಮಧ್ಯರಾತ್ರಿ ಯಾವಾಗಲೂ ಸ್ವಲ್ಪ ಪ್ರಜ್ಞೆ ಬಂತಂತೆ, ಎದ್ದು ರೂಮ್ಗೆ ಹೋಗಿ ಮಲ್ಕೊಂಡ್ರಂತೆ. ಇಷ್ಟೇ ಸರ್. ಅವ್ರು ಹೇಳ್ತಾರೆ, ನನ್ನ ಜೀವನ ಬದಲಾವಣೆ ಆಗೋಯ್ತು ಸ್ವಾಮಿ. ಇದು ಒಬ್ಬ ಮುಕ್ತನಾದವನು ಇದ್ರೆ, ಅಥವಾ ಅವನ ಅಂತಃಕರಣ ಶುದ್ಧಿಯಾಗಿದ್ರೆ ಅವ್ರ ಮೇಲೆ ಹೇಗೆ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಸಾಲದ. ಆಮೇಲೆ ಅವರು ಎಷ್ಟು ಕರ್ಮಯೋಗ ಮಾಡಿದ್ರು ಸ್ವಾಮಿ, ಎಷ್ಟು ಜನಗಳನ್ನ ಉದ್ಧಾರ ಮಾಡಿದ್ರು, ಎಷ್ಟು ಪುಸ್ತಕಗಳು ಬರೆದ್ರು. ಅವ್ರು ಹೋಗಿದ್ದಿದ್ದು ಯಾಕೆ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ಯಾಕೆ ಹೋಗಿದ್ರ ರಮಣ ಮಹರ್ಷಿಗಳ ಆಶ್ರಮಕ್ಕೆ? ಹೆಂಡತಿ ಮಕ್ಕಳು ಎಲ್ಲ ತೀರ್ಕೊಂಡ್ಬಿಟ್ಟಿರ್ತಾರಲ್ಲ ಸರ್, ಡಿಪ್ರೆಷನ್ ಆಗಿ ಯಾರೋ ಹೋಗಿ ಅಲ್ಗೆ ಅಂತ ಹೇಳ್ತಾರೆ. ಅವಾಗ ನೋಡ್ರಿ, ವಿತಿನ್ 1 ವೀಕ್ ಹೆಂಡತಿ ಗರ್ಭಿಣಿ ಆಗಿದ್ಲು, ಮಗು ಡೆಲಿವರಿ ಆಯ್ತು, ಅವಳು ಸತ್ತೋಗ್ಬಿಟ್ಲು, ಮಗು ಸತ್ತೋಯ್ತು. ಇನ್ ಮಿಕ್ಕಿರೋ 3 ಜನ ಮಕ್ಕಳು ವಿತಿನ್ 1 ವೀಕ್ ಸತ್ತೋಗ್ಬಿಟ್ರು. ಇವರು ಟೀಚರ್. ಕೊನೆಗೇನಾದ್ರು ಪೂರ್ತಿ ಡಿಪ್ರೆಷನ್. ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ಶೇವ್ ಇಲ್ಲ, ಏನಿಲ್ಲ, ಹುಚ್ಚಿನ ಆಗ್ಬಿಟ್ಟು ಬೀದಿ ಅಲಿತಾ ಇದ್ರಂತೆ. ಯಾರೋ ಒಬ್ರು ಆ ಕಡೆ ಹೋದಾಗ ಅವರು ಅಲ್ಲಿ ರಮಣ ಮಹರ್ಷಿಗಳ ಆಶ್ರಮದಿಂದ ಬಂದಿದ್ರಂತೆ. ಇವ್ರು ನೋಡಿ ಅವ್ರ ಸ್ನೇಹಿತರೆಲ್ಲ ಹೇಳಿದ್ರಂತೆ, ಯಾರೋ ಹತ್ತಿರದಲ್ಲಿದ್ದವರು ಅವರಿಗೆ, ಅಪ್ಪ ನೀನೇನು ಮಾಡಬೇಡ, ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗ್ಬಿಡಿ, ಇನ್ನೇನು ಮಾಡಬೇಡ ನೀನು ಅಂತ ಹೇಳಿ. ಪಾಪ ದುಡ್ಡಿಲ್ಲ, ಏನೂ ಇಲ್ಲ, ಕೆಲಸ ಇಲ್ಲ, ಏನೂ ಇಲ್ಲ, ಎಲ್ಲ ಕಳ್ಕೊಂಡಿದ್ದಾರೆ, ಡಿಪ್ರೆಷನ್.
ಕೊನೆಗೆ ದುಡ್ಡು ಕೊಟ್ಟು ಅಡ್ರೆಸ್ ಕೊಟ್ಟು ಕಳ್ಸೋದು ಅಷ್ಟೇ. ಅವ್ರು ಹೋದ 5 ತಿಂಗಳಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು 1 ತಿಂಗಳಿನಲ್ಲಿ ಹಿಂಗ ಆಯ್ತಂತೆ ನೋಡ್ರಿ, ಮುಗಿದೋಯ್ತು. ಈಗ ಅವರು ಬಂದು ಎಷ್ಟು ಜನನ ಉದ್ಧಾರ ಮಾಡಿರ್ಬೇಕು. ಬರೀ ಒಂದು ದೃಷ್ಟಿ ಎಷ್ಟು ಚೇಂಜ್ ಮಾಡ್ತಾವ್ರನ್ನ. 250 ಜನ ಅವ್ರ ತಂದೆ ಹೇಳ್ದಂಗಲ್ಲಿ ಒಂದು ಇದು ಮಾಡಿ ಈಗಲೂ ಹೋಡ್ರಿ. ಇದು ಚಿತ್ರದುರ್ಗದ ಹತ್ರ ಬೆಳಗೆರೆ ಅನ್ನೋ ಊರು, ಅಲ್ಲಿ ಹೋಗಿ ನೋಡಿ. ಚಳ್ಳಕೆರೆ ಸರ್, ಚಳ್ಳಕೆರೆ. ಚಳ್ಳಕೆರೆ ಅಲ್ಲ, ಅಫ್ಕೋರ್ಸ್ ಚಿತ್ರದುರ್ಗದಿಂದ ಊರ್ ಚಳ್ಳಕೆರೆ. ಅಲ್ಲಿ ಮಲ್ಲಣ್ಣವರಿದ್ದಾರೆ ಚಳ್ಳಕೆರೆಯಲ್ಲಿ. ಅಲ್ಲಿಂದ ಇವ್ರದ್ದು ಬೆಳಗೆರೆ. ಚಳ್ಳಕೆರೆಯಿಂದ ಸ್ವಲ್ಪ ದೂರ ಹೋಗ್ಬೇಕು, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಅಂತ. ಅಲ್ಲಿ ಇವ್ರದ್ದು ಮನೆ, ಅಲ್ಲಿ ಇವ್ರದ್ದು ಆಶ್ರಮ. ಆಶ್ರಮ ಅಂದ್ರೆ ಒಂದು 250 ಜನಕ್ಕೆ 300 ಜನಕ್ಕೂ ಅವ್ರಿಗೆ ಲಾಡ್ಜಿಂಗ್, ಬೋರ್ಡಿಂಗ್ ಫೆಸಿಲಿಟೀಸ್, ಫ್ರೀ ವಿದ್ಯಾಭ್ಯಾಸ. ಅದು ಅಷ್ಟು ಮಾತ್ರ ಅಲ್ಲ, ಎಂತೆಂಥ ಪುಸ್ತಕಗಳು ಬರೆದಿದ್ದಾರೆ ನೋಡ್ಬೇಕು ಸ್ವಾಮಿ. ಅವ್ರು ಎಷ್ಟು ಜನ ಉದ್ಧಾರ ಮಾಡಿರ್ಬೇಕು. ಯು ಬಿಲೀವ್ ಇಟ್ ಆರ್ ನಾಟ್, ಅದು ಏನು ಅವರಲ್ಲಿ ಒಂದು ಮೋಡಿ ಇತ್ತು. ಅವ್ರ ಹತ್ರ ಹೋದ್ರೆ ಸಾಕು, ಸುಮ್ಮನೆ ವಿಚಾರಗಳು ಹಿಂಗೆ ಹೇಳ್ತಾ ಇತ್ತು. ನನಗೂ ನನ್ನ ಹೆಂಡತಿಗೂ ಕಣ್ಣಲ್ಲಿ ನೀರು ಧಾರಾಳವಾಗಿ ಹಾರಿದ್ರು. ಯಾವಾಗ ಹೋದ್ರು ನಾವು ಮತ್ ಹೋಗಿ ಕೇಳಬೇಕು ಅನ್ನಿಸ್ತಾ ಇತ್ತು ನಮಗೆ. ಪಾಪ ಅವ್ರು ಯಾವಾಗ ಹೋದ್ರೂ ಕೂಡ ಹೇಳ್ತಾ ಇದ್ರು ಗಂಟೆಗಟ್ಲೆ. ನಮ್ ಯೋಗ ಕ್ಲಾಸಿಗೆ ಕರೆಸಿದ್ದೆ, ಯಾರು ಗೊತ್ತಿದ್ದು ಸರ್? ನಾವೆಲ್ಲ ನೋಡಿದ್ದೀವಿ ಸರ್. ನೋಡಿ, ನೀವು ನೋಡಿ, ನೀವಿಬ್ಬರು ನೋಡಿದ್ದೀರಾ, ರಘು ಒಬ್ರು ಎಲ್ಲ ನೋಡಿದ್ದಾರೆ. ಹೀಗೆ ಬೆಳಗ್ಗೆ ಕರ್ಸಿದ್ದಕ್ಕೆ ಅವ್ರನ್ನ, ಅವರು ಐ ಥಿಂಕ್ 9 ಗಂಟೆಗೆ ಏನೋ ಬಂದರು. ಅವ್ರಿಗೆ ಕರ್ಸಿದ್ದಕ್ಕೆ ಮಧ್ಯಾಹ್ನ 2 ಗಂಟೆವರೆಗೂ ಮಾಡಿದ್ರು. 1 ಗಂಟೆನೋ 2 ಗಂಟೆ ಸ್ಟಾಪ್, ಫುಲಿ ನಾನ್ ಸ್ಟಾಪ್ ಥರ ಮಾತಾಡ್ತಾರೆ. ಬಟ್ ಎಲ್ಲ ಮುಳುಗೋಗ್ಬಿಟ್ಟಿರ್ತಾರೆ. ಒಂದು 50-60 ಜನ ಸೇರಿದ್ರು, ಎಲ್ಲರೂ ಬಂದಿದ್ರು. ಅದಾದ ಮೇಲೆ ಮತ್ತೆ ಅವ್ರಿಗೆ ತಿಂಡಿ ಊಟ ಏನೋ ಕೊಟ್ಟು ತಿರ್ಗಾ ಏನೋ ಕಂಟಿನ್ಯೂ ಮಾಡಿದ್ವಿ ನಾವು. ಅಲ್ಲೇ ಇವರು ಲಕ್ಷ್ಮಿ ಅವರು ಮತ್ತೆ ವಸಂತ ಅವರು ಅಲ್ಲೇ ಏನೋ ಮನೆಯಿಂದ ತಂದಿದ್ರು. ಪಾಪ ಅವ್ರಿಗೆಲ್ಲ ಕೊಟ್ಟರು, ಎಲ್ಲ ಕೊಟ್ಟು ತಿರ್ಗಾ ಏನೋ ಶುರು ಮಾಡಿದ್ವಿ ನಾವು. ಇರ್ಲಿ, ಏನಾದರೂ ಇರಲಿ. ನಾನು ಅವ್ರ ಹತ್ರ ಎಷ್ಟು ಸಾರಿ ಹೋಗಿದ್ದು ನಾವು. ಅವರು ಬೆಳಗೆರೆ ಕೃಷ್ಣಶಾಸ್ತ್ರಿಗಳವರ ಅಳಿಯ ಇದ್ದ. ಅವ್ರ ಹೆಸರೇನು? ಬೆಳಗೆರೆ, ಅವ್ರ ಹೆಸರೇನು? ಬೆಳಗೆರೆ ರವಿ. ಅವ್ರ ಮನೆಯಲ್ಲಿ ಬೇಕಾದಷ್ಟು ಸಲ ಹೋಗಿದ್ವಿ ಅಲ್ಲಿ. ಅವಾಗ ಇವರು 95 ವರ್ಷ ಇದ್ದವರು. ಓಪನ್ ಹಾರ್ಟ್ ಸರ್ಜರಿನೋ ಅಥವಾ ಏನೋ ಆಗಿತ್ತು ಇವರಿಗೆ. ಚೆನ್ನಾಗಿತ್ತು, ಕೊನೆಯವರೆಗೂ ಚೆನ್ನಾಗಿತ್ತು. ಇರಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಅವರು ಹೇಳ್ತಾ ಇದ್ರೆ ಒಂದೊಂದು ಎಷ್ಟು ಕೇಳಿದ್ರು ಸಾಲ. ಇದನ್ನು ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಇದು ಇವ್ರದ್ದು. ಇನ್ನ ಕನ್ನಗಡ ರಾಮದಾಸರ ವಿಚಾರ ಕೇಳ್ರಿ. ಇವರ ವಿಚಾರದಲ್ಲಿ ಏನಾಯ್ತು ಅಂತ ಅವ್ರು ಹೇಳ್ತಾರೆ. ಕನ್ನಗಡ ರಾಮದಾಸರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಹೇಳ್ತಾರೆ, ನಮ್ಗೆ ಅರ್ಥ ಆಗೋದಿಲ್ಲ ಇದು. ಅದಕ್ಕೆ ನಿಮ್ಗೊಂದೆರಡು ದೃಷ್ಟಾಂತ ಕೊಡ್ತಾ ಇದ್ದೀನಿ, ಆಮೇಲೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಬ್ರದ್ದಲ್ಲ ಇದು, ಸಾವಿರಾರು ಜನದ ಎಕ್ಸ್ಪೀರಿಯನ್ಸ್. ಅವ್ರು ಏನು ಮಾತಾಡ್ತಾ ಇರಲಿಲ್ಲ. ಕನ್ನಗಡ ರಾಮದಾಸರು ಅಲ್ಲಿ ಹೋಗಿದ್ರು. ಅವರು 2 ವರ್ಷಗಳ ಕಾಲ ಅವರು ಶ್ರೀರಾಮ್, ಓಂ ಶ್ರೀರಾಮ್, ಜಯರಾಮ್, ಜಯ ಜಯರಾಮ್, ಓಂ ಶ್ರೀರಾಮ್, ಕೂತ್ರೆ ನಿಂತರೆ ಎದ್ರೆ ಟೈಮ್ ಅದನ್ನು ಮಾಡ್ತಾ ಇರೋದು. ಹಿಂಗೆ ಹೋದ್ರು. ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋದ್ರು. ರಮಣ ಮಹರ್ಷಿಗಳ ದರ್ಶನ ಆಯಿತು. ಒಂದ್ಸಾರಿ ಏನಾಯಿತು, ಅವ್ರಿಗೂ ಹೀಗೆ ಅವರು ನಿಂತಿದ್ದಾಗ, ಅವ್ರು ಹೋಗ್ತಾ ಇದ್ದಾಗ ಅವರ ಕಣ್ಣು ಇವ್ರ ಕಣ್ಣು ಸೇರ್ತಂತೆ ಅಷ್ಟೇ. ಅದು ಏನಾಯ್ತು ಗೊತ್ತಿಲ್ಲ. ಅವ್ರು ಹೇಳೋದು ಬರ್ಕೊಂಡಿದ್ದಾರೆ. ಅಲ್ಲಿ ರಮಣ ಮಹರ್ಷಿಗಳು ಬೆಟ್ಟದ ಮೇಲೆ ಹೋಗಿ ಧ್ಯಾನ ಮಾಡ್ತಾ ಇದ್ದಿದ್ದ ಜಾಗ, ಅಲ್ಲಿ ಹೋದ್ರಂತೆ 1 ತಿಂಗಳ ಕಾಲ ಬೆಳಗ್ಗೆ ರಾತ್ರಿ ಅಲ್ಲೇ ಇರೋದು. ಊಟಕ್ಕೆ ಮಾತ್ರ ಇಲ್ಲೆಲ್ಲೋ ಬರೋದು, ಭಿಕ್ಷೆ ಎತ್ಕೊಳ್ಳೋದು, ಹೋಗೋದು. 3 ಹೊತ್ತು ರಾಮ ರಾಮ ಅಂತಂದು 1 ತಿಂಗಳಾದ್ಮೇಲೆ ಅವ್ರಿಗೆ ಎಲ್ಲಿ ನೋಡಿದ್ರು ರಾಮ. ನಾನು ರಾಮ, ಮರ ರಾಮ, ಪಕ್ಷಿ ರಾಮ, ಬೆಟ್ಟ ರಾಮ ಅಂತ ಹೇಳಿ ಹುಚ್ಚರಾದಂಗೆ ರಾಮ ರಾಮ ಅಂತ ಹೋಗಿ ಮರ ತಪ್ಕೊಳ್ಳೋದು. ಹಿಂಗಾಯ್ತು ಅಂತ ಬರ್ಕೊಂತಾರೆ. ಸ್ವಾಮಿ, ಇಷ್ಟಾಗಿದ ತಕ್ಷಣ ಮೋಕ್ಷ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊ. ನಾನು ಅನ್ಕೊಂಡ್ಬಿಟ್ಟಿದ್ದೆ ಮೋಕ್ಷ ಅಂತ. ಅಲ್ಲ. ಯಾಕೆ ಅಂತಂದ್ರೆ, ಇದನ್ನ ಇವರು ಸದ್ಗುರು, ಯಾರು ಸದ್ಗುರು ಇದಾರಲ್ಲ, ಈಶಾ ಫೌಂಡೇಶನ್, ಅವ್ರಿಗೂ ಆಯ್ತು ಹೇಳ್ತಾರೆ. ಬಟ್ ಇದು ಒಪ್ಕೋಬೇಕಾಗಿರುತ್ತೆ.
ಅವ್ರಿಗೇನು ಭಗವದ್ಗೀತೆ ಇವೆಲ್ಲ ಏನು ಗೊತ್ತಿಲ್ಲ. ಬಟ್ ಅವ್ರಿಗೂ ಇದು ಆಯ್ತು ಅವ್ರ ಜೀವನದಲ್ಲಿ. ಹಿಂದೆ ಒಂದ್ಸರಿ ಹೇಳಿದ್ದೆ, ಇವತ್ತೇನು ಬೇಡ ಅದು, ಇನ್ನೊಂದ್ಸರಿ ಅವಾಗಲ ಅದ್ರ ನಂಬಿಕೆ ಮಾಡ್ರಿ, ಯಾಕಾದ್ರೂ ಬೇಕಾದ್ರೆ ಹೇಳ್ತೀನಿ ಏನಾಯ್ತು ಅಂತ. ನಾನು ಅದನ್ನೇ ಮೋಕ್ಷ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ಯಾಕೆ ಇದಕ್ಕೆ ಹೇಳಿದ್ದು, ಯಾರು ಮುಕ್ತರಾಗಿರ್ತಾರೋ ಅವ್ರ ಜೀವನ ಚರಿತ್ರೆಗಳು ಓದಿದ್ರೆ ನಮ್ಗೆ ಯಾವುದು ಮೋಕ್ಷ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು, ಈ ಸ್ಟೆಪ್ಸ್ ಏನು ಅರ್ಥ ಆಗಕ್ಕೆ ಶುರುವಾಗುತ್ತೆ. ಆಮೇಲೆ ಏನಾಯ್ತು, ಇವರಿವೆಲ್ಲ ಮಾಡಿಕೊಂಡು 2 ವರ್ಷಗಳ ಕಾಲ ಅದಾದ್ಮೇಲೆ ಇನ್ನು ಎಲ್ಲ ಸುತ್ತಕೊಂಡು 2 ವರ್ಷ ಆದ್ಮೇಲೆ ಮತ್ತೆ ಇವರು ಯಾರು ಕನಗಡ ರಾಮದಾಸರು ಇದಕ್ಕೆ ಹೋಗ್ತಾರೆ, ಈ ಹುಬ್ಳಿ ಹತ್ರ ಹೋಗ್ತಾರೆ. ಯಾವ ಆಶ್ರಮ ಅದು? ಇವರು ಯಾರವರು, ಇನ್ನೊಬ್ರು ಅವಧೂತರು ತರ ಇರ್ತಾರಲ್ಲ ಅವರು, ಸುಮ್ಮನೆ ಸಿದ್ಧಾರೂಢರು, ಕರೆಕ್ಟ್. ಅವ್ರ ಆಶ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಇರ್ತಾರೆ ಸ್ವಲ್ಪ ದಿವಸ, ಇನ್ನೂ ಮುಕ್ತರಾಗಿಲ್ಲ. ಆವಾಗ ಏನಾಗುತ್ತೆ, ಯಾರೋ ಅಲ್ಲಿ ಹತ್ತಿರದಲ್ಲ, ಅವ್ರ ಊರ ಹತ್ರ, ಅದು ಮಂಗಳೂರು ಹತ್ರನೋ ಎಲ್ಲ ಅಲ್ಲೆಲ್ಲ. ಅವ್ರ ಹೆಂಡತಿಗೆ ಹೇಳ್ತಾರೆ, ನಿಮ್ಮ ಯಜಮಾನ್ರನ್ನ ನೋಡಿದೇವ್ರಿ ಅಂತ. ಅವ್ರ ಹೆಂಡತಿ ಮಗನ್ ಕರ್ಕೊಂಡು ಬಂದ್ಬಿಟ್ಟು ಸಿದ್ಧಾರೂಢರ ಹತ್ರ, ಸ್ವಾಮಿ ನಮ್ಮ ಯಜಮಾನ್ರು ಇವ್ರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವಾಗ ಸಿದ್ಧಾರೂಢರು ಅವ್ರನ್ನ ನೋಡ್ಬಿಟ್ಟು, ಇಲ್ಲಪ್ಪ ನೀನ್ ಮನೆಗೆ ಹೋಗ್ಬೇಕು, ಹೋಗು ಹೋಗು ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ 3 ದಿವಸ ಇದ್ದು ಮತ್ತೆ ಪರಾರಿ, ಅಲ್ಲಿ ಇಲ್ವೇ ಇಲ್ಲ, ಮತ್ತೆ ಹೋಗ್ಬಿಡ್ತಾರೆ. ಅವ್ರ ಒಳಗಡೆಯಿಂದ ಪ್ರೇರಣೆ ಬರುತ್ತೆ, ಇನ್ನೇನು ಜಪ ಮಾಡಿದ್ ಸಾಕು, ರಾಮಗುಹಾಗ ಹೋಗಿದ್ದೆ, ನೀನು ಧ್ಯಾನ ಮಾಡು. ನೋಡ್ರಿ, ಧ್ಯಾನ ಈಶ್ವರನಾಯ್ತು. ಧ್ಯಾನದಿಂದಲೇ ಮೋಕ್ಷ. ಇದು ವಸ್ತುತಂತ್ರ ಸಾಧನೆ. ಅಲ್ಲಿ ಹೋಗೋದು ಎಷ್ಟೋ 6 ತಿಂಗಳು ಏನೋ ಮಾಡ್ತಾರೆ. ಅಲ್ಲದ್ರ ವಿಚಾರ ಅವೆಲ್ಲ ಹೇಳಿದ್ನಲ್ಲ, ಹಾವಿನ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಇವ್ರು ಸಾಕು. ಪಾಲ್ ಬ್ರಂಟನ್ ಯಾವ ದೇಶದವನ್ ಸ್ವಾಮಿ, ಅವನ್ ಬಂದು ರಮಣ ಮಹರ್ಷಿಗಳ ಬಗ್ಗೆ ಹೇಳ್ತಾನೆ ಅಂತಂದ್ರೆ ಇನ್ನೇನು ಬೇಕು, ಬಿಡ್ರಿ ಸಾಕು. ಅಲ್ಲಿ ಯಾಕೆ ಹೇಳಿದೆ ಇಷ್ಟೆಲ್ಲ ಅಂತಂದ್ರೆ, ಒಬ್ಬ ಧ್ಯಾನಯೋಗಿಯ ಪ್ರಭಾವದಿಂದ, ಬರೀ ಧ್ಯಾನಯೋಗಿ ಇನ್ನೂ ಮುಕ್ತನಾಗಿಲ್ಲ, ಮುಕ್ತನಾದವನೇನು, ಅವನು ಎಲ್ಲಿದ್ರೆ ಅಲ್ಲಿ ಒಬ್ಬ ಅಲೆಕ್ಸಾಂಡರ್ಗೆ ಹೇಳ್ತಾನಲ್ಲ, ಮಂತ್ರಿ ಯಾರು ಅವನು? ಅಲೆಕ್ಸಾಂಡರ್ಗೆ ಮಂತ್ರಿ ಯಾರು ಗೊತ್ತಾ ನಿಮ್ಗೆ? ಅವನ ಹೆಸರೇನಪ್ಪ? ನನ್ನ ಹತ್ರ ಆ ಫೋಟೋನು ಇದೆ. ಅವನ ಹೆಸರೇನು? ವೆಸ್ಟರ್ನ್ ಫಿಲಾಸಫರ್. ಚಾಣಕ್ಯನ ಸರ್? ಅಲ್ಲ, ವೆಸ್ಟರ್ನ್ ಫಿಲಾಸಫರ್ಸ್. ಇವನ್ ಚಾಣಕ್ಯ ನಮ್ಮ ದೇಶದವನು, ಅಲೆಕ್ಸಾಂಡರ್ ಬಂದಿದೆ ಬೇರೆ ದೇಶದವನು. ಅವನ ಹೆಸರೇನು? ಆರ್ಕಿಮಿಡಿಸ್ ಅಲ್ಲ, ಅವನ ಹೆಸರು ತುಂಬಾ ಚೆನ್ನಾಗಿ ಸರ್. ಟೆಲುಕಸ್ ಅಂತ ಬರ್ತಾನಲ್ಲ ಸರ್, ಅವನ ಸರ್? ಏನೋ ಸ್ವಲ್ಪ ಆ ತರ ಬರುತ್ತೆ, ಇರ್ಲಿ, ನಾನು ಫೋಟೋ ಗಿಟೋ ಕಳಿಸ್ತೀನಿ ನಿಮ್ಗೆ. ಇಲ್ಲ, ಅರಿಸ್ಟಾಟಲ್ ಅಲ್ಲ, ಅರಿಸ್ಟಾಟಲ್ ಅಲ್ಲ, ಇರ್ಲಿ, ನನ್ಗೆ ಹೆಸರು ಮರೆತೋಗ್ಬಿಟ್ಟಿದೆ. ಅವ್ರ ಗುರು ಅವನು ಹೇಳಿರ್ತಾನೆ, ದಡ್ಡ ಮುಂಡೆದು, ಅವನ ಮನಸ್ಸಿನಲ್ಲಿ ಇವನು ಗೂಬೆ ಮುಂಡೆದು, ಇವನಿಗೆ ಹೇಳಿದ್ರೆ ಕೇಳಲ್ಲ, ಕತ್ಕಿತ್ ತೆಗೆದ್ಬಿಡ್ತಾನೆ ಅಂತ. ಇಂಡಿಯಾಗ ಹೋದಾಗ ನೀನ್ ಗೆತ್ಕೊಂಬರೋದಿರ್ಲಿ, ಅಲ್ಲಿ ಇಂಥವ್ರು ಯಾರನ್ನಾದ್ರೂ ಕರ್ಕೊಂಬಾರೋ, ಅಂತವ್ರು ಇದ್ರೆ ಮಳೆ ಬೆಳೆ ಸುಖ ಶಾಂತಿ ಸಮೃದ್ಧಿ ತಾಂಡ್ಬಾಡ್ತಾ ಇರುತ್ತೆ ಕಣೋ ಅಂತ ಹೇಳಿರ್ತಾನೆ. ಅವನು ಅದಕ್ಕೋಸ್ಕರ ಇಲ್ಲಿ ಬಂದಿರ್ತಾನೆ. ಹಾಗೆ ಇರ್ಲಿ, ಅಲೆಕ್ಸಾಂಡರ್ ಇವನು, ಅವನ್ ಗುರು, ಆ ಮಂತ್ರಿ. ಎಲ್ಲಮ್ಮ ಪೌರವ ಅವರೆಲ್ಲ ಈ ಕಡೆಯವರು. ಅವನು ಅಲೆಕ್ಸಾಂಡರ್ ಬೇರೆ ದೇಶದವನು, ಅವೆಲ್ಲ ಈ ದೇಶದವ್ರದ್ದು ಅಲ್ಲ. ಅದು ಅವನ ಹೆಸರೇನೋ ಇದೆ, ಅರಿಸ್ಟಾಟಲ್ ಅಲ್ಲ, ಏನಾಗಿರ್ಲಿ. ಯಾಕೆ ಇಲ್ಲೇ ಕೇಳಿದ್ರೆ ಟಕ್ ಅಂತ ಕೊಡ್ತಾರೆ, ಸದ್ಯಕ್ಕೆ ಬೇಡ ಬಿಡ್ರಿ. ಈಗಲೇ 2 ನಿಮಿಷದಲ್ಲಿ ಹೇಳಿದ್ರೆ ಟಕ್ ಅಂತ ಕೊಡ್ತಾರೆ. ನೋಡ್ರಿ, ಇಲ್ಲಿ ನಾನು ತೋರಿಸ್ತೀನಿ ಉತ್ತರ ನಿಮ್ಗೆ. ಇಲ್ಲಿ ನನ್ನ ಹತ್ರ ಒಂದು ಆ್ಯಪ್ ಇದೆ, ನೀವು ಹಾಕ್ಕೋಬೇಕು. ಹಾಕ್ಕೊಂಡ್ರೆ ನಿಮ್ಗೆ ಏನ್ ಪ್ರಶ್ನೆ ಬೇಕು ಹೇಳಿದ್ರೆ 1 ನಿಮಿಷದಲ್ಲಿ ಉತ್ತರ ಸಿಗುತ್ತೆ. ಆ್ಯಪೇ ಕಾಣಿಸ್ತಾ ಇಲ್ವಲ್ಲ? ಎಸ್, ಜೆಮಿನಿ ಇಲ್ಲಿದೆ ನೋಡ್ರಿ, ಹೆಂಗೆ ಹೇಳುತ್ತೆ ಅಂತ. ಅಲೆಕ್ಸಾಂಡರ್ ಗುರು ಮಂತ್ರಿ ಯಾರು?
ಅಲೆಕ್ಸಾಂಡರ್ ಮಹಾಶಯನ ಗುರು ಅರಿಸ್ಟಾಟಲ್ ಅವರೊಬ್ಬ ಪ್ರಸಿದ್ಧ ದಾರ್ಶನಿಕರಾಗಿದ್ರು. ಅಲೆಕ್ಸಾಂಡರ್ಗೆ ರಾಜಕೀಯ ಮತ್ತು ಯುದ್ಧದ ಜೊತೆ ಸಲಹೆ ನೀಡುತ್ತಿದ್ದ. ಅರಿಸ್ಟಾಟಲ್ ಅಂತ ಹೇಳ್ತಾರೆ, ಬಟ್ ನನಗೆ ಇದ್ರು ಇರ್ಬೋದು. ಅರಿಸ್ಟಾಟಲ್ ಯಾರೋ ಹೇಳಿದ್ರಲ್ವ, ಹಾಗೆ ಇರ್ಲಿ, ಏನಾದ್ರೂ ಇಟ್ಕೊಳ್ಳಿ. ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಆತ್ಮನ್ ತಿಳ್ಕೊಂಡು ಮುಕ್ತರಾಗ್ಬಿಡ್ತಾರೋ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೆ. ಅವನು ಎಲ್ಲಿದ್ರೆ ಅಲ್ಲಿ ಮಳೆ, ಬೆಳೆ, ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ತಾಂಡ್ಬಾಡ್ತಾ ಇರುತ್ತಂತೆ. ಅದನ್ನ ಹೇಳ್ತಾರೆ. ಈಗ ಹೇಳ್ರಿ, ಧ್ಯಾನ ಯೋಗಿ ಸೋಂಬೇರಿನ ಅದನ್ನ ಹೇಳ್ತಾ ಇದ್ದಾರೆ. ಒಬ್ಬ ಧ್ಯಾನ ಯೋಗಿಯ ಪ್ರಭಾವದಿಂದ 100 ಜನ ಕರ್ಮಯೋಗಿಗಳು ತಯಾರಾಗ್ಬೋದು. ನಾನು ಇವಾಗ ಅವಾಗಲೇ ರಮಣ ಮಹರ್ಷಿಗಳದ್ದು 2 ಹೇಳ್ಬಿಟ್ಟೆ, 2-3 ಬೇಕಾದಷ್ಟು ಜನ ಇದ್ದಾರೆ. ಇವರು ಗಣಪತಿ ಕಾವ್ಯಕಂಠ ಗಣಪತಿ ಶಾಸ್ತ್ರಿಗಳು ಎಷ್ಟು ಉದ್ಧಾರ ಆಗ್ಬಿಡ್ತಾರೋ. ಇವರು ಒಬ್ಬರು ತಯಾರಾಗ್ಬಿಟ್ರೆ ಸಾಕು, ಮಿಕ್ಕಿರೋದು ಅಂಥವರು 100 ಜನ ಕರ್ಮಯೋಗಿಗಳನ್ನ ತಯಾರು ಮಾಡ್ತಾರೆ. 100 ಜನ ಈ ಥರ ಮುಕ್ತರನ್ನಾಗಿ ಮಾಡ್ತಾರೆ. ರಮಣ ಮಹರ್ಷಿಗಳಿಂದ ಕೇಳ್ಕೊಂಡು ಅದೆಷ್ಟು ಜನ ಮುಕ್ತರಾಗಿದ್ದಾರೋ ಗೊತ್ತಿಲ್ಲ. ಇದು ಆದ್ದರಿಂದ ಎಲ್ಲರಲ್ಲಿಯೂ ಸಮಾನವಾದ ಪ್ರೀತಿ ಉಂಟಾಗತ್ತೆ. ಸುತ್ತಮುತ್ತಲಿನ ಲೋಕಕ್ಕೆಲ್ಲ ಕಲ್ಯಾಣವಾಗ್ಬಿಡುತ್ತೆ. ಆದರೆ ಕರ್ಮಿಯಿಂದ ಕೆಲಸವನ್ನು ಮಾಡಿಸ್ಕೊಂಡ ಜಗತ್ತು ಉಪಕಾರವನ್ನು ಹೊಂದಬಹುದು. ಆದರೆ ಧ್ಯಾನಯೋಗಿಯ ಮನಸ್ಸು ಪ್ರಸನ್ನವಾದರೆ ಸಾಕು, ಇನ್ನೂ ಹೆಚ್ಚಿನ ಉಪಕಾರ. ಅವನೇನು ಮಾಡಬೇಕಾಗ, ಸುಮ್ಮನೆ ಅವನ ಪ್ರೆಸೆನ್ಸ್, ಸೂರ್ಯ ಇದ್ರೆ ಸಾಕು, ಜಸ್ಟ್ ಅವನ ಪ್ರೆಸೆನ್ಸ್. ಹಾಗೆ ಅದಕ್ಕೆ ಹೇಳ್ತಾರೆ, ಒಂದು ಹಸುಗೆ ಹಾಲು ಕರ್ಕೊಳ್ಳೋಕೆ ಮೊದಲು ಕರುನ್ ಬಿಟ್ಟು ಆಮೇಲೆ ಹಾಲು ಕರ್ಕೊಂಡ್ರೆ ಹೇಗಿರುತ್ತೆ ಅಂತ. ಹಾಗೆ ಈ ಧ್ಯಾನ ಯೋಗಿ ಮನಸ್ಸು ಅವನು ಯಾವಾಗಲೂ ಸಂತೋಷವಾಗಿರುತ್ತೆ. ಅವನು ಇದ್ರೆ ಸಾಕು, ಅವನ ಸ್ಪರ್ಶನ, ದರ್ಶನ, ಸಂಭಾಷಣ. ನಾನು ಹೇಳಿದ್ರಲ್ಲಿ ರಮಣ ಮಹರ್ಷಿಗಳು ಬರೀ ದರ್ಶನ, ಸಂಭಾಷಣ ಇಲ್ಲ, ತುಂಬ ಕಡಿಮೆ. ಸಂಭಾಷಣೆ ಇರ್ತಾ ಇತ್ತು, ಏನು ಕೇಳಿದ್ರು ಉತ್ತರ ಹೇಳ್ತಾ ಇದ್ರು, ಏನು ಕೇಳಿದ್ರು ನಾನಂದ್ರೆ ಯಾರು ವಿಚಾರ ಒಂದೇ ಉತ್ತರ ತಲೆಗೆಲ್ಲ ಅವ್ರದ್ದು. ಆದ್ದರಿಂದ ಇದರಿಂದ ನಮಗೆ ಗೊತ್ತಾಗುತ್ತೆ ಏನು, ಕರ್ಮಕ್ಕೂ ಧ್ಯಾನಕ್ಕೂ ಇರುವ ವ್ಯತ್ಯಾಸ. ಸಾಮಾನ್ಯರಿಗೆ ವಿಷಯಗಳಲ್ಲಿ ಚಿತ್ತವು ಹೇಗೆ ಏಕಾಗ್ರವಾಗಿ ನಿಲ್ಲುತ್ತಿರುವುದೋ, ಸಾಮಾನ್ಯರಿಗೆ ಯಾವುದರಲ್ಲಿ ನಿಲ್ಲುತ್ತೆ? ವಿಷಯಗಳಲ್ಲಿ, ಹೊರಗಡೆ ಪ್ರಪಂಚದಲ್ಲಿ. ಪಿಕ್ಚರ್ಗೆ ಹೋಗ್ಬಿಟ್ರೆ ಗಂಟೆಗಟ್ಟಲೆ, ಹೋಟೆಲ್ಗೆ ಹೋಗ್ಬಿಟ್ರೆ ಗಂಟೆಗಟ್ಟಲೆ, ಟ್ರಿಪ್ಗೆ ಹೋಗ್ಬಿಟ್ರೆ ಗಂಟೆಗಟ್ಟಲೆ, ಬೆಳಗ್ಗೆಯಿಂದ ರಾತ್ರಿ ಹೋಗಿದ್ದೆ, ಮಜಾ ಮಾಡಿದ್ದೆ. ಆದರೆ ಧ್ಯಾನ ಯೋಗಿಗೆ ಪರಮಾತ್ಮ ಅಂತ ಹೆಸರು ಕೇಳಿದ್ರೆ ಸಾಕು, ಅವನ ಮನಸ್ಸು ಅಲ್ಲೇ ಕರ್ಗೋಗ್ಬಿಟ್ರೆ ಅದರಲ್ಲೂ ಮುಳುಗಾಗುತ್ತೆ. ಅದರಲ್ಲೂ ಅವನು ಆತ್ಮ ಕಾಮನಾಗ್ಬಿಡ್ತಾನೆ, ರಥನಾಗ್ಬಿಡ್ತಾನೆ, ಆತ್ಮ ನಿಷ್ಠನಾಗ್ಬಿಡ್ತಾನೆ. ಇನ್ನೇನು ಬೇಕೋ? ಇದಪ್ಪ ಬೇಕಾಗಿರೋದು. ಆದ್ದರಿಂದ ಸಾಮಾನ್ಯರಿಗೆ ವಿಷಯಗಳಲ್ಲಿ ಚಿತ್ತ ಹೇಗೆ ಏಕಾಗ್ರ ನಿಲ್ಲುತ್ತೋ ಹಾಗೆ ಈ ಯೋಗಿಯಾದವನಿಗೆ ಪರಮಾತ್ಮನಲ್ಲಿ ಏಕಾಗ್ರ ನಿಲ್ಬಿಡುತ್ತೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಹುಣ್ಣಿಮೆ ದಿನ ಚಂದ್ರೋದಯದಿಂದ ಸಮುದ್ರ ಉಕ್ಕೇರುತ್ತಲ್ಲ, ಹಾಗೆ ಧ್ಯಾನಿಯ ಮನಸ್ಸು ಪರಮಾತ್ಮ ಅನ್ನೋ ಮಾತು ಕೇಳಿದ ತಕ್ಷಣ ಆನಂದದಿಂದ ಉಕ್ಕೇರುತ್ತಂತೆ. ಇಂಥ ವಿಚಾರಗಳು ಹೇಳ್ತಾ ಇದ್ರೆ ಸಾಕು, ಅವನು ರಾತ್ರಿ 2 ಗಂಟೆ ಆಗಲಿ ಹೇಳ್ತಾ ಇರ್ತಾನೆ, ಅದನ್ನೇ ಮೆಲುಕು ಹಾಕ್ತಾರೆ. ಹೀಗೆ ನೋಡಿ, ವಿಷಯಗಳನ್ನ ಬಿಟ್ಟು ಪರಮಾತ್ಮನ ಕಡೆಗೆ ಮನಸ್ಸು ಸರಿಯುವುದೆಂಬುದು ಇದು. ಅದಕ್ಕೆ ತಿರ್ಗ ದೃಷ್ಟಾಂತ ಕೊಡ್ತಾರೆ. ಹೊಸದಾಗಿ ಮದುವೆ ಆಗಿರ್ತಾನೆ, ಅವನು ಈ ನೆಫಿಷಿಯಲ್ ರೂಮಿಗೆ ನಡ್ಕೊಂಡು ಹೋಗ್ತಾ ಇದ್ದಾಗ ಏನು ಖುಷಿಯಿಂದ ಇರ್ತಾನೆ ನೋಡ್ರಿ. ಹಂಗೆ ಈ ಧ್ಯಾನ ಯೋಗಿ ಅವನ ಹತ್ರ ಇದ್ರೆ ಸಾಕು, ಆ ಖುಷಿ ಸಿಗುತ್ತೆ. ಹೀಗೆ ಧ್ಯಾನ ಯೋಗಿಗಳು ಹೊರಗೆ ನೋಡುವುದಕ್ಕೆ ಏನೂ ಮಾಡದಂಗೆ ಸೋಂಬೇರಿತನ ಕಾಣಬಹುದು. ತಮ್ಮ ಸುತ್ತಮುತ್ತಲು ಶಾಂತಿ, ಸುಖ, ನೆಮ್ಮದಿ, ತೃಪ್ತಿ, ಕೃತಕೃತ್ಯತೆ, ಸಾಕು ಬೇಕುಗಳ ಕಾಟ ಇಲ್ಲದೆ ಮಳೆ ಬೆಳೆ ಎಲ್ಲವೂ ತಾನಾಗಾಗ್ತಾ ಇರ್ತಂತೆ. ಅವನೊಬ್ಬ ಇದ್ರೆ ಸಾಕು, ಅವನ ಸುತ್ತಮುತ್ತಲು ಎಂಥ ಕ್ರೂರ ಮೃಗಗಳು ಜಗಳ ಆಡಲ್ವಂತಪ್ಪ. ಇನ್ನೇನ್ ಬೇಕು ನಿಮ್ಗೆ? ಇದು ಧ್ಯಾನ ಯೋಗಿ ಇರುವ ಸ್ಥಳದಲ್ಲಿ ವಿದ್ಯುತ್ ಶಕ್ತಿಯ ಉಗಮ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗತ್ತೆ. ಯಾವುದು
ಸುಖ, ಶಾಂತಿ, ತೃಪ್ತಿ ಇವು ಇರುತ್ತೆ. ಹೊರಗೆ ನೋಡೋದಕ್ಕೆ ಯಾವ ವ್ಯಾಪಾರ ಕಾಣದೇ ಇದ್ರೂ ಅವನ ಒಳಗಿನ ವ್ಯಾಪಾರ ಇರುತ್ತೆ ನೋಡ್ರಿ. ಅವನೇನು ಮಾಡೋದಿಲ್ಲ, ಅವನು ಸುಮ್ಮನೆ ಇರ್ತಾನೆ. ಅವನು ಕೇಳ್ರಿ, ನಾನೇನು ಮಾಡೋದಿಲ್ಲ ಅಂತ ಇರ್ತಾನೆ. ಇಲ್ಲೇನು ಸಿದ್ಧಿ ಪದ್ಧತಿ ಎಂಥದ್ದು ಇಲ್ಲ, ಏನೂ ಇಲ್ಲ. ಅವ್ರಿಗೆ ಗೊತ್ತಿದ್ರು ತೋರ್ಸಕ್ ಹೋಗಲ್ಲ. ಬುದ್ಧನ ಜೀವನ ಚರಿತ್ರೆ ನೋಡಿ, ಈ ಸಿದ್ಧಿ ಪದ್ಧಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಬುದ್ಧನಿಗೆ ಏನು ಕಡಿಮೆ ಇತ್ತ? ಸಿದ್ಧಿಗಳು, ಎಲ್ಲಾ ಸಿದ್ಧಿಗಳು ಇತ್ತು. ಅವನಿಗಲ್ಲ, ಅವನ ಶಿಷ್ಯರಿಗೆ ಇತ್ತು. ಹೇಗೆ? ಆದ್ದರಿಂದ ಯಾರು ಸಿದ್ಧಿ ಪದ್ಧತಿ ತೋರಿಸ್ತಾರೋ ಅವರು ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೋ ದುಡ್ಡುಗೋ ಏನೋ ಮಾಡ್ತಾರೆ. ಇದೆಲ್ಲ ಇಂಪಾರ್ಟೆಂಟ್. ಆದ್ದರಿಂದ ಧ್ಯಾನ ಯೋಗಿಯನ್ನ ಜಡನೆಂದು ಭಾವಿಸಬಹುದು. ಅದಕ್ಕೆ ಅವನಿಗೆ ಜಡ ಭರತ ಅಂತ ಕರೆದಿದ್ರು. ಕಲ್ಲಿನ ಬಂಡೆ ಎಲ್ಲ ಹೋದ್ರೆ ಅಲ್ಲೇ ಸುಮ್ಮನೆ ಇರುತ್ತೆ. ಬುದ್ಧನ ಜೀವನ ಚರಿತ್ರೆ ಒಂದು ಕತೆ ಹೇಳ್ತೀನಿ. ಬುದ್ಧನಿಗೆ ಸಿದ್ಧಿಗಳು ಬೇಕಾದಷ್ಟಿತ್ತು. ಅವನಿಗೆ ಗೊತ್ತಾಯ್ತು ನಾನು ಯಾವಾಗ ಸತ್ತು ಹೋಗ್ತೀನಿ ಅಂತ. ಅವನಿಗೆ ದಿವ್ಯ ದೃಷ್ಟಿ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನ ಶಿಷ್ಯರಿಗಿತ್ತು. ಒಂದು ಸಾರಿ ಏನಾಯಿತು, ಅವರು ಭಿಕ್ಷೆ ಅವರೇ ಎತ್ಕೊಂಡ್ಬರ್ಬೇಕು, ಹೋಗ್ಬೇಕು, ಭಿಕ್ಷೆ ತರಬೇಕು, ತಿನ್ಬೇಕು, ಬೇರೆಯವ್ರಿಗೂ ಹಂಚಬೇಕು, ಇಷ್ಟೇ. ಒಂದು ಸಾರಿ ಹೀಗೆ ಒಂದು ಊರಿನಲ್ಲಿ ಇಬ್ಬರು ಈ ಬುದ್ಧಿಸಮ್ನವರು ಭಿಕ್ಷೆಗೆ ಅಂತ ಹೊರಡ್ತಾರೆ. ಆ ಊರಿನವ್ರು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಒಂದು ಕಂಬ ಕಟ್ಬಿಡ್ತಾರೆ. ಮಧ್ಯದಲ್ಲಿ ಒಂದು ದೊಡ್ಡದು ಕಂಬ ಮಾಡಿಬಿಟ್ಟಿದ್ದೆ. ಏನ್ರು ಸೋಂಬೇರಿಗಳು ನೀವು ಬುದ್ಧನೂ ಸೋಂಬೇರಿ, ಫಸ್ಟ್ ಎತ್ಕೊಂತ ನೀವು ಬೈತಾರೆ. ನೀವಿಬ್ರು ಸೋಂಬೇರಿಗಳು. ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಇಲ್ಲಿ ಸೋಂಬೇರಿತನದಿಂದ 3 ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಏನು ಕೆಲಸನೂ ಮಾಡದೆ ಇಲ್ಲಿ ಭಿಕ್ಷೆಗೆ ಬರ್ತಿರಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ ಅಂತ ಬೈತಾರೆ. ಸುಮ್ಮನೆ ಇರ್ತಾರೆ. ಬುದ್ಧಿಸಮ್ನಲ್ಲಿ ಶಾಂತತೆ ಮತ್ತು ಯಾರೇ ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು. ಬುದ್ಧ ಹೇಳೋದದೇ. ನೀವು ಯಾರಿಗಾದ್ರೂ ಬೆಂಕಿ ಎರಚ್ತೀನಿ ಅಂದರೆ ಫಸ್ಟ್ ನಿಮ್ಮ ಕೈನಲ್ಲಿರೋ ಬೆಂಕಿ ನಿಮ್ಮನ್ನು ಫಸ್ಟ್ ಸುಡುತ್ತೆ, ಆಮೇಲೆ ಬೇರೆಯವ್ರನ್ನ. ಎಷ್ಟು ಚೆನ್ನಾಗಿದೆ ಇದು, ನಾವು ಯೋಚನೆ ಮಾಡೋದಿಲ್ಲ. ಇರಲಿ. ಹಾಗೆ ಬುದ್ಧ ಹೇಳಿರ್ತಾನೆ, ಒಂದಿಷ್ಟು ಕೋಪ ಮಾಡ್ಕೊಂಡು ಅವ್ರು ಏನಂದ್ರು ಯಾರೂ ಅನ್ನ ಹಾಕೋದೇ ಇಲ್ಲ, ಅವ್ರು ಕೊಡೋದಿಲ್ಲ ನಿಮಗೆ ಅಂತ ಸುಮ್ಮನೆ ಇರ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಯಾರು ಇವರು ಮೊದಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇವತ್ತು ಹಾಕ್ಬಾರ್ದು ಕಣ ಅಂತ. ಕೊನೆಗೆ ಅಷ್ಟಕ್ಕೆ ಸುಮ್ಮನೆ ಇರಲ್ಲ ಇವರು. ನೀವು ಮಾತ್ರ ಏನ್ರೋ ಅವನು ಬುದ್ಧ, ಅವನು ನಿಮ್ಮ ಗುರು, ಅವನು ಮುಟ್ಟಾಳ, ಅವನು ಸೋಂಬೇರಿ, ಅವನು ಮಾತ್ರ ಹಾಳಾಗಿ ಹೋಗೋದಲ್ಲದೆ ನಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡ್ದ ಅಂತ ಬೈತಾ ಇರ್ತಾರೆ ಬ್ರಾಹ್ಮಣರುಗಳೆಲ್ಲ. ಎಷ್ಟೋ ಜನ ಮಕ್ಕಳೆಲ್ಲ ಹೆಂಡತಿ ಮಕ್ಕಳನ್ನ ಬಿಟ್ಟು, ಒಬ್ಬನಿಗೆ 4 ಜನ ಗಂಡು ಮಕ್ಕಳಂತೆ, ಅವನು 4 ಜನ ಗಂಡು ಮಕ್ಕಳು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬುದ್ಧನ ಹತ್ರ ಹೋಗಿ ಸನ್ಯಾಸ ದೀಕ್ಷೆ ತಗೊಂಡ್ಬಿಟ್ಟು ಸನ್ಯಾಸಿ ಆಗ್ಬಿಟ್ಟಿರ್ತಾರೆ. ಬುದ್ಧನ ಇದರಲ್ಲಿ ಏನು ಅಂತಂದ್ರೆ ಯಾರು ಬೇಕಾದರೂ ಸನ್ಯಾಸಿ ಆಗ್ಬೋದು. ಬಟ್ ನಮ್ಮಿದ್ರಲ್ಲಿ ಹಾಗಿಲ್ಲ. ಗೊತ್ತಾ ನಿಮಗೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾವು ಸನ್ಯಾಸ ದೀಕ್ಷೆ ತಗೋಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಯಾರಾದ್ರು? ಹೆಂಡತಿ ಮಕ್ಕಳದು ಎಲ್ಲ ಪರ್ಮಿಷನ್ ತಗೊಬೇಕು. ಹೌದು, ಗೊತ್ತಾ? ಹೆಂಡತಿ ಪರ್ಮಿಷನ್ ತಗೋಬೇಕು. ಜೊತೆಗೆ ಅವನು ರಾಜನಾಗಿದ್ರೆ ಬಿಟ್ಟು ಹೋಗಂಗಿಲ್ಲ. ಅವನ ಮೇಲೆ ತಂದೆ ತಾಯಿಗಳು ವಯಸ್ಸಾಗಿರೋರಿದ್ರೆ ಬಿಟ್ಟು ಹೋಗಂಗಿಲ್ಲ. ಇವೆಲ್ಲ ಇದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಹ್ಯಾಂಡ್ ಟಕ್ ಅಂತ ಸುಮ್ಮನೆ ತಗೊಳಂಗಿಲ್ಲ. ಎಲ್ಲರ ಪರ್ಮಿಷನ್ ತಗೊಂಡು ಹೋಗ್ಬೇಕು ಅವನು. ಅಲ್ಲಿ ಬುದ್ಧಿಸಮ್ನೆಲ್ಲ ಅವನೇ ಆ ಥರ ಏನು ಇಟ್ಟಿರ್ಲಿಲ್ಲ. ಯಾರು ಬೇಕಾದರೂ ಬರ್ಬೋದು ಅಂತ ಹೇಳ್ಬಿಟ್ಟಿಲ್ಲ. ಅದಕ್ಕೆ ಇವರು ಆ ಬುದ್ಧನಿಗೆ ಅವನು ನೋಡ್ತಾ ಇದ್ರೇನೆ ಅವನ ಕಾಲಿಗೆ ನಮಸ್ಕಾರ ಮಾಡಬೇಕು, ಹಂಗಾಗ್ತಾ ಇತ್ತು ಜನಗಳಿಗೆ. ಮತ್ತು ಅವನ ಮಾತು, ಅವನ ಸೌಮ್ಯವಾದ ಮನಸ್ಸು, ಅವನು ಅಹಿಂಸಾ ತತ್ವವನ್ನು ನಡ್ಕೊತಾ ಇದ್ದಿದ್ದ ರೀತಿ ಇವೆಲ್ಲ ನೋಡಿಬಿಟ್ಟು ಅವಾಗ ಊರೇ ಸನ್ಯಾಸಿಗಳಾಗ ಅವನ ಹಿಂದೆ ಹೋಗೋ ಥರ ಆಗ್ಬಿಟ್ರು. ಆ ತಂದೆಗೆ ಎಷ್ಟು ಬೇಜಾರಾಗಿರಬೇಕು. ಅವನು ವಯಸ್ಸಾಗಿದೆ, ಅವನ ಹೆಂಡತಿಗೆ ವಯಸ್ಸಾಗಿದೆ, ಮತ್ತೆ ಮನೆಯಲ್ಲಿ 3 ಜನ ವಿಧವೇರ್ ಥರ ಇದ್ದಾರೆ. ಈಗ ಅವ್ರನ್ನೆಲ್ಲ ಕಾಪಾಡಬೇಕಲ್ಲ, ಅವನ ಮೇಲೆ ಎಷ್ಟು ಕೋಪ ಬರಬೇಕು. ಈ ಕೋಪದಿಂದ ಅವನಿಗೆ ಹಿಂಗೆಲ್ಲ ಬೈದರು. ಯಾವಾಗ ಇವರು ಬೈದ್ರು ಇವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ಇವರಿಗೆ ನನ್ನ ಏನು ಬೇಕಾದರೂ ಅಂದರೆ ನಮ್ಮ ಗುರುಗಳನ್ನ ಅನ್ಬೇಡಿ ಅಂತ ಇವರು, ಇವೆಲ್ಲ ಮಾತಾಡಬೇಡಿ, ಇಲ್ಲಿ ಕಂಬ ಇದೆಯಲ್ಲ ನೀವು ಮುಟ್ಟಬಾರ್ದು, ಏನು ಮಾಡಬಾರ್ದು,
ನೀವಿಲ್ಲಿ ಆ ಕಂಬದ ಮೇಲೊಂದು ಪಾತ್ರೆ ಇಟ್ಟಿದೆ, ಅದನ್ನ ನೀವು ಮುಟ್ಬಾರ್ದು. ನೀವು ಸುಮ್ಮನೆ ಆ ಪಾತ್ರೆ ನಿಮ್ ಕೈಗೆ ಬರಬೇಕು, ಬಂದು ಬನ್ರಿ, ನಿಮ್ಗೆ ಆಮೇಲೆ ಭಿಕ್ಷೆ ಕೊಡ್ತೀವಿ, ನಾವೆಲ್ಲ ನಿಮ್ಗೆ ಹೇಳ್ದಂಗೆ ಕೇಳ್ತೀವಿ ಅಂತಾರೋ. ಕೊನೆಗೆ ಇವ್ರ ಗುರುನ ಬೈದಿದ್ ನೋಡಿ ಇವ್ರಿಗೆ ಕೋಪ ಬಂದ್ಬಿಟ್ಟು ಆ ಇಬ್ಬರಲ್ಲಿ ಒಬ್ಬ ಶಿಷ್ಯ ನಾನ್ ಮಾಡ್ತೀನಿ ಅಂತ ಹೋಗ್ಬಿಡ್ತಾನೆ. ಇನ್ನೊಬ್ಬ ಹೇಳ್ತಾನೆ ಬೇಡ ಕಣೋ ಅಂತ. ಅವನು ಕೇಳೋದಿಲ್ಲ, ಹೋಗ್ಬಿಟ್ಟಿದ್ದೆ ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಅವನು ಕಣ್ಣು ಮುಚ್ಕೊಂಡು ಅವ್ರಿಗೆ ಶಕ್ತಿಗಳು ಇದ್ದವರಿಗೆ ಬೇಕಾದಷ್ಟು ಧ್ಯಾನ ಮಾಡಿದ ತಕ್ಷಣ ಅವನೇನ್ ಮಾಡ್ತಾ ಅವನ ದೇಹ ಸ್ವಯಂ ಅಂತ ಮೇಲ್ಕೋಯ್ತು. ತುಂಬಾ ಕಂಬ ಇತ್ತು ಒಂದು ದೊಡ್ಡದು, ಅದರ ಮೇಲೊಂದು ಪಾತ್ರೆ ಇಟ್ಟಿದ್ರು. ಕೈ ಹಿಂಗೆ ಇಟ್ಕೊಂಡ, ಆ ಪಾತ್ರೆ ಠಕ್ ಅಂತ ಇವನ್ ಕೈಗೆ ಬಂತು. ಅವನು ಅದ್ರ ಮೇಲೆ ಹೋಗ್ಬೇಕು ಈಕ್ವಲ್ ಲೆವೆಲ್, ಅಲ್ಲಿಂದ ಮತ್ತೆ ಕೆಳಗೆ ಬಂದ. ಜನಗಳೆಲ್ಲ ನೋಡಿದ ತಕ್ಷಣ ದೇವರು ಇವನು ಅಂತ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿದ್ದು, ಮತ್ತೆ ನಮ್ಮ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿ ಅವನ ಹಿಂದೆ ಜೈಕಾರ ಹಾಕೊಂಡು ಆ ಬುದ್ಧ ಇದ್ದಿದ್ ಕಡೆ ಎಲ್ಲರೂ ಬಂದ್ಬಿಟ್ರು. ಕೊನೆಗೆ ಬುದ್ಧ ಇವೆಲ್ಲ ನೋಡಿ ಎಲ್ಲ ಅವರ ಜನಗಳೆಲ್ಲ ಹೋದ ಮೇಲೆ ಬುದ್ಧ ಹೇಳ್ತಾನೆ, ನೀವು ಮಾಡಿದ್ ಸರಿ ಇಲ್ಲ. ಈಗ ಜನಗಳಿಗೆ ಏನಾಗುತ್ತೆ, ತತ್ವದ ವಿಚಾರ ಕಡೆ ಹೋಗದೆ ಇವುಗಳಿಗೆ ಮರಳಾಗ್ತಾರೆ, ಸಿದ್ಧಿ ಪದ್ಧಿ ಇದಕ್ಕೆ ಸೋತೋಗ್ತಾರೆ, ಮತ್ತೆ ಇದಕ್ಕೋಸ್ಕರ ಮರಳಾಗ್ತಾರೆ. ನಾವೇ ಕೆಡಿಸ್ದಂಗಾಗ್ಲಿಲ್ವಲ್ಲ, ಅದಕ್ಕೋಸ್ಕರನೇ ನಾನು ಮೊದಲೇ ಹೇಳಿದ್ದೆ, ಎಲ್ಲೂ ಈ ಸಿದ್ಧಿ ಪದ್ಧಿ ಡೆಮೋ ಮಾಡಬಾರ್ದು. ಹೇಗಿದೆ ನೋಡ್ರಿ, ಎಸ್ಪೆಷಲಿ ಸಾಧನೆ ಮಾಡೋ ಹಂತದಲ್ಲಿ ಇವುಗಳನ್ನ ಯಾವುದು ಮಾಡಕ್ಕೆ ಹೋಗ್ಬಾರ್ದು. ಮುಕ್ತನ ಆದ್ಮೇಲೆ ಮಾಡೋದಿಲ್ಲ ಅವರು. ಇದು ಜುಜ್ಬೇನ್ಕು ಅಂತಾರೆ, ಏನ್ ರಮಣ ಮಹರ್ಷಿಗಳಿಗೋ ಯಾರಿಗ ಇಂಥವೆಲ್ಲ ಸಿದ್ಧಿಗೆ ಇರ್ತೇನೆ, ಯಾರು ಗೊತ್ತು, ಏನಾದರೂ ಇಟ್ಕೊಳ್ಳಿ. ಅದು ಹಾಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನ ಈ ಸಿದ್ಧಿ ಪದ್ಧಿ ತೋರಿಸ್ಕೊಂಡು ಏನೇನೋ ಮಾಡ್ತಾರೆ. ಹಾಗೆ ಕೆಲವರಲ್ಲಿ ಇತ್ತು ಸಿದ್ಧಿ, ನಿಜವಾಗ್ಲೂ ಸಿದ್ಧಿ ಇತ್ತು. ಶಿರ್ಡಿ ಸಾಯಿಬಾಬಾ, ಬ್ರಹ್ಮ ಚೈತನ್ಯ ಮಹಾರಾಜರು, ಇವ್ರಿಗೆಲ್ಲ ಸಿದ್ಧಿಗಳಿತ್ತು. ಮಿಕ್ತವ್ರಿಗೆ ಯಾರಿಗೂ ಆ ಥರ ಕಾಣಲಿಲ್ಲ. ಬಿಡ್ರಿ, ಅಷ್ಟು ಸಾಕು, ಇಷ್ಟು ಸಾಕು. ಆದ್ದರಿಂದ ಧ್ಯಾನ ಯೋಗಿಯನ್ನ ಜಡ ಅಂತ ಭಾವಿಸೋದು ತಪ್ಪು. ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನೂ ಒಂದು ಶ್ಲೋಕನೂ ಶುರುವಾಗಿಲ್ಲ. ಇಲ್ಲಿ ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಬರೀ ಇಂಟ್ರೊಡಕ್ಷನ್, ಧ್ಯಾನ ಯೋಗದ ಸ್ವರೂಪ. ಈಗ 6ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ ಹೇಳಬೇಕು, ನಾಳೆ ಮಾಡೋಣ. ಇನ್ಮೇಲೆ 7:15 ಇರುತ್ತೆ. ಓಕೆ, ಜೈ ಶ್ರೀರಾಮ್. ಓಕೆ.